ಧಾರವಾಡದಲ್ಲೇ ಹುಟ್ಟಿ ಬೆಳೆದಿದ್ದೀನಿ. ಆ್ಯಕ್ಚುಲಿ ನನಗೆ ಜಾಬ್ಗೆ ಹೋಗೋಕೆ ಇಷ್ಟ ಇರಲಿಲ್ಲ. ಇಟ್ ಈಸ್ ವೆರಿ ಬಿಗ್ ಟಾಸ್ಕ್ ಟು ಮೀ. ಇಟ್ ಈಸ್ ಚಾಲೆಂಜ್ ಆಗಿ ನಾನು ಅದನ್ನು ತೊಗೊಂಡಿದ್ದೇನೆ. ನಮಸ್ಕಾರ, ನಾನು ರಹಮತ್ ಕಂಚ್ಗಾರ್. ಇವತ್ತು ವಿಶೇಷ ಒಂದು ಇಂಟರ್ವ್ಯೂ ಹೊತ್ಕೊಂಡು ನಾನು ನಿಮ್ಮ ಬಳಿ ಬರ್ತಾ ಇದ್ದೇನೆ. ಇವತ್ತು ನಮ್ಮ ಜೊತೆಗೆ ರಿಟೈರ್ಡ್ ಪ್ರಿನ್ಸಿಪಲ್ ಜಡ್ಜ್ ಆಗಿರುವಂತಹ SB ವಸ್ತ್ರಮಠ ನಮ್ಮ ಜೊತೆಗಿದ್ದಾರೆ. ಡಿಜಿಟಲ್ ಮಾಧ್ಯಮದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಹೊಸ ರೀತಿಯ ಪ್ರಯೋಗವನ್ನು ಹೊತ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಇದು ಇಂಟರ್ವ್ಯೂ ಜೊತೆಗೆ ಇಂಟರೋಗೇಷನ್ ಅಂತ ಕೂಡ ಕರಿಬಹುದು. ಕನ್ನಡ ಅದೇ ರೀತಿ ಇಂಗ್ಲೀಷ್ನಲ್ಲಿ ಎಟ್ ಎ ಟೈಮಲ್ಲಿ ಈ ಇಂಟರ್ವ್ಯೂಸ್ ನಡೆಯುತ್ತೆ. ನಮ್ಮ ಜೊತೆ ಇರುವಂತಹ ನಿವೃತ್ತ ನ್ಯಾಯಾಧೀಶರು SB ವಸ್ತ್ರಮಠ ಏನಿದ್ದಾರೆ, ಅವರು ನಮ್ಮ ಪ್ರತಿಯೊಂದು ಪ್ರಶ್ನೆಗಳಿಗೆ ಅವ್ರದ್ದೇ ಆಗಿರುವಂತಹ ಅನುಭವದ ಉತ್ತರಗಳನ್ನು ಕೊಡ್ತಾ ಹೋಗ್ತಾರೆ. ರಿಟೈರ್ಡ್ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ SB ವಸ್ತ್ರಮಠ ಸರ್, ಈಗ ನಮ್ಮ ಈ ವಿಶೇಷ ಕಾರ್ಯಕ್ರಮಕ್ಕೆ ವಿಭಿನ್ನವಾಗಿರುವಂಥ ಈ ಒಂದು ಕಾನ್ಸೆಪ್ಟ್ನ ಈ ಒಂದು ಕಾರ್ಯಕ್ರಮಕ್ಕೆ ತಮಗೆ ನಾನು ಸ್ವಾಗತವನ್ನು ಕೋರ್ತೇನೆ. ಡಿಜಿಟಲ್ ಮಾಧ್ಯಮದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಹೊಸ ರೀತಿಯ ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದೇವೆ. ಆ ಪ್ರಯೋಗ ತಮ್ಮಿಂದನೇ ಶುರುವಾಗಿದೆ. ಅದು ನಮಗೂ ಖುಷಿ ಕೂಡ ತರ್ತಾ ಇದೆ. ಕನ್ನಡ ಅದೇ ರೀತಿ ಇಂಗ್ಲೀಷ್ನಲ್ಲಿ ಒಟ್ಟಿಗೆನೆ ಏನಂತಂದರೆ ತಮ್ಮ ಜೊತೆ ನಾವು ಮಾಡುವಂತಹ ಸಂವಾದ ಏನಿದೆ, ಇದು ಒಂದು ಹೊಸ ರೀತಿಯ ಒಂದು ಪ್ರಯೋಗ. ಡಿಜಿಟಲ್ ಮೀಡಿಯಾದಲ್ಲಿ ಒಂದು ಹೊಸ ರೀತಿಯ ಒಂದು ನಾಂದಿ ಹಾಡಬಹುದು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ತಮಗೆ ಒಂದನೇ ಪ್ರಶ್ನೆ ಏನು ಅಂತಂದರೆ, ತಾವು ಡಿಸ್ಟಿಕ್ ಪ್ರಿನ್ಸಿಪಲ್ ಜಡ್ಜ್ ಆಗಿ ರಿಟೈರ್ಡ್ ಅಂತರೂ ಆದ್ರಿ. ಸೊ ನಾವು ಬಾಲ್ಯದಿಂದ ಬರೋಣ. ಸೊ ನಿಮಗೆ ಕನಸಿಗಿನ್ಸು ಏನೋ ಇತ್ತ, ಇನ್ನು ಜಡ್ಜ್ ಆಗಬೇಕು ಅಥವಾ ಲಾಯರ್ ಆಗಬೇಕು ಕನಸಿತ್ತ, ಅಥವಾ ಬೈ ಚಾನ್ಸ್ ಆದರೆ ಬೈ ಚಾಯ್ಸ್ ಆದರೆ ಅಂತ? ನಾವು ಹುಟ್ಟಿದ ತಕ್ಷಣ ಏನು ಆ ಥರ ಏನು ಕನಸು ಕಂಡಿರಲಿಲ್ಲ. ನಾನು ನಿಮ್ಮ ಹಾಗೆಯೇ ಬಾಲ್ಯಾವಸ್ಥೆಯಲ್ಲಿ ನಾನು ಒಂದು ಸವಣೂರು ತಾಲೂಕು ಸಿದ್ದಾಪುರ ಗ್ರಾಮದಲ್ಲಿ ಹುಟ್ಟಿ ಬೆಳೆದಂಥ ವ್ಯಕ್ತಿ. ನಮ್ಮದು ಅಗ್ರಿಕಲ್ಚರ್ ಕುಟುಂಬದಿಂದ ನಾನು ಬೆಳೆದು ಬಂದೆ. ನಂತರ ಧಾರವಾಡಕ್ಕೆ ಬಂದಮೇಲೆ ನಮ್ಮ ಜೀವನವನ್ನು ರೂಪಿಸ್ಕೊಂಡೆ. ಡಿಗ್ರಿ ಮಾಡಿಕೊಂಡೆ, BCom ಮಾಡಿಕೊಂಡೆ, LLB ಮಾಡಿಕೊಂಡೆ. ನಾನು ಲೆಕ್ಚರ್ ಆಗಬೇಕು ಅಂತ ಕನಸ್ಕೊಂಡಿದ್ದೆ. ಕಾರಣಾಂತರದಿಂದ ನಾನು ಈಗ ಲಾಯರ್ ಆದಮೇಲೆ ಮತ್ತು ಧಾರವಾಡದಲ್ಲಿ ಎಲ್ಲ ಲಾಯರ್ಸು ಅಪ್ಲಿಕೇಶನ್ ಹಾಕಿದಾಗ ನಾನು ಜಡ್ಜ್ ಆಗಿ ಅಪ್ಲಿಕೇಶನ್ ಹಾಕಿದೆ. ಆದರೆ ನನ್ನದೊಂದೇನು ಸ್ವಭಾವ ಅಂದರೆ ಚೇಂಜಿಂಗ್ ನೇಚರು. ಒಮ್ಮೆ ಒಂದು ಪ್ರಯತ್ನ ಮಾಡೋಕಂದ್ರೆ ಮಾಡಿಬಿಡಬೇಕು ಅಂಥೇಳಿ ಆ ನಿಟ್ಟಿನಲ್ಲಿ ಆವತ್ತಿನ ದಿವಸ 1993 ಒಳಗೆ ನಾವು 35 ಮಂದಿ ಎಕ್ಸಾಮ್ ಕುಂತಾಗ ಐ ಟುಕ್ ಆ್ಯಸ್ ಚಾಲೆಂಜ್. ದೆನ್ ಐ ಗಾಟ್ ಇಟ್. ಇಂಟರ್ವ್ಯೂ ಬಂತು, ಸೆಲೆಕ್ಟ್ ಆದೆ, ಅಪಾಯಿಂಟ್ಮೆಂಟ್ ಆಯಿತು. ಸೊ ನಂತರ ಕೂಡ ನಾನು ಇವನೇ ಜುಡಿಷಿಯಲ್ ಸರ್ವಿಸಿಗೆ ಬಂದಾಗ ಕೂಡ ನಾನು ಯಾವುದೂ ಮೈಗಳತನ ಮಾಡಿರಲಿಲ್ಲ. ಲೇಜಿಯಾಗಿರೋದು ಅಥವಾ ರಜಾ ಹಾಕೋದು, ಡೇಟ್ ಕೊಡೋದು, ಇದೆಲ್ಲ ನನಗೆ ಇಷ್ಟ ಆಗ್ತಿರಲಿಲ್ಲ. ಸೊ ಯಾರು ನಿಮ್ಮ ರೋಲ್ ಮಾಡೆಲ್ ಅಂತವ್ರು ಯಾರಾದರೂ ಅವ್ರು ನೋಡಿ ನಾನು ಜಡ್ಜ್ ಆಗಬೇಕು ಅಂತೇಳಿ ಬರೆಯಕ್ಕೆ ಹೋಗಿದ್ರೆ ಅಂತ? ಒಬ್ಬೊಬ್ರಿಗೆ ಒಂದೊಂದು ರೀತಿ ಇದ್ದೇ ಇರ್ತಾರೆ. ಅದು ಸುಮ್ಮನೆ ಈಗ ನೀವಂತರೂ ಇದಕ್ಕೆ ಬಂದಿರೋಕ್ಕೆ ಸಾಧ್ಯನೇ ಇಲ್ಲ ನನ್ನ ಅನ್ಸ್ಬಿಟ್ಟು. ನಾನು LLB ಮುಗಿಸಿ ಧಾರವಾಡ ಹುರ್ಕಡ್ಲೇಜ್ ಲಾ ಕಾಲೇಜಲ್ಲಿ ನಾನು LLB ಮುಗಿಸಿ ಸರ್ಟಿಫಿಕೇಟ್ ಕೊಡೋಕೆ ಜಸ್ಟಿಸ್ ಮಳಿಮಠ ಸಾಹೇಬ್ರು ಬಂದಿದ್ದರು. ಜಸ್ಟಿಸ್ ಮಳಿಮಠ ಸಾಹೇಬ್ರು ಬಂದಾಗ ನನಗೆ ಅವರು ಸುಮ್ಮನೆ ಸ್ಪೋರ್ಟ್ಸ್ ಮೀಟ್ ಮಾಡಿದರು. ಆ ಟೈಮ್ನಲ್ಲಿ ಬಂದಾಗ ಅವರು ರನ್ನಿಂಗ್ನಲ್ಲಿ ನಾನು ಫಸ್ಟ್ ಬಂದಿದ್ದೆ. ಆವಾಗ ಒಂದು ಸರ್ಟಿಫಿಕೇಟ್ ಕೊಟ್ಟರು ಅವರು. ಹಾಗೆ ಮಳಿಮಠ ಸಾಹೇಬರು ಬಂದಿದ್ದಲ್ಲ, ಅವರು ಕೇರಳ ಚೀಫ್ ಜಸ್ಟಿಸ್ ಆಗಿ ರಿಟೈರ್ಡ್ ಆಗಿದ್ದರು. ನಾನು ಯಾಕೆ ಒಂದು ತಾಲೂಕು ಲೆವೆಲ್ ಜಡ್ಜ್ ಆಗಿ ಹೋಗಬಾರ್ದು, ನಾನು ಯಾಕೆ ಕಷ್ಟಪಡಬಾರ್ದು ಅಂಥೇಳಿ ಆ ಥರ ಅವರು ನೋಡಿಕೊಂಡು ಓದೋ ಹವ್ಯಾಸ ಬೆಳೆಸ್ಕೊಂಡೆ. ಈಗ ಕಾಲೇಜ್ ಅಂದ ತಕ್ಷಣ ಇದು ಅಷ್ಟೇ ಇದ್ದ ಸರ್? ಸ್ಪೋರ್ಟ್ಸ್ ಗಿಟ್ಸ್ನಲ್ಲೆಲ್ಲ ಇದ್ರೆ ಕಾಲೇಜ್ ಓದೋದು ಅಥವಾ ಸ್ಪೋರ್ಟ್ಸ್ ಅಂದರೆ ರನ್ನಿಂಗ್ಗೆ ಇಷ್ಟ ಆಯಿತು ನನಗೆ. ಬೇರೆ ಸ್ಪೋರ್ಟ್ಸ್ಗೆ ನಾನು ಹೋಗೋಕ್ಕಾಗ್ತಿರಲಿಲ್ಲ. ರನ್ನಿಂಗ್ ಮಾಡ್ತಿದ್ವಿ ಮತ್ತು ಮೇಲಾಗಿ ಬೇರೆ ಆ್ಯಕ್ಟಿವಿಟೀಸಲ್ಲಿ ಕೂಡ ಮಾಡ್ತಿದ್ವಿ. ಡ್ರಾಮಾ ಆ್ಯಕ್ಟಿವಿಟೀಸು, ಅಮೇಚೂರ್ ಆರ್ಟಿಸ್ಟು, ಅವ್ರ ಜೊತೆಗೆ ನಾನು ಧಾರವಾಡದಲ್ಲಿ ಕೂಡ ಮಾಡಿದ್ದೀನಿ. ಡ್ರಾಮಾದಾಗ ಯಾವ್ದು ಮಾಡ್ತಿದ್ರಿ? ಡ್ರಾಮಾದಲ್ಲಿ 2-3 ನಾಟಕಗಳನ್ನು ಮಾಡಿದ್ವಿ ನಾವು. ಪೌರಾಣಿಕನ ಸಾಮಾಜಿಕ ನಾಟಕಗಳನ್ನು ಮಾಡಿದ್ದೀನಿ. ಯಾವ ಪಾತ್ರ ಅಂದರೆ ಇಷ್ಟ? ಅದರಲ್ಲಿ ಸೂತ್ರಧಾರ ಪಾತ್ರ ಮಾಡಿದ್ದೆ. ಅಂದರೆ ಈ ರೇಡಿಯೋದಲ್ಲೇ ಸ್ಟೋರಿ ಬರೆದು ಅದನ್ನು ರೀಡಿಂಗ್ ಮಾಡ್ತಿದ್ದೆ ನಾವು. ಅಂದರೆ ಸಮಾಜಕ್ಕೆ ಬೇಕಾದಂಥ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಆರ್ಟಿಕಲ್ಸನ್ನು ಬರೆದು ಅವುಗಳ ಬಗ್ಗೆ ನಾವು ಸ್ಪೀಚ್ ಕೊಡ್ತಿದ್ದೆ ರೇಡಿಯೋದಲ್ಲಿ. ಪೆನಾವ ಸ್ಟೂಡೆಂಟ್ಸ್ ಅಲ್ಲಿ ಆವಾಗ ಆ ಥರ ಸ್ಪೀಚ್ ಕೊಡೋದ್ರಿಂದ ಏನಾಗ್ತಿತ್ತು ಅಂದರೆ ನಮಗೆ ಇನ್ಸ್ಪಿರೇಷನ್ ಆಗ್ತಿತ್ತು. ಅವರು ನಮಗೆ ಸ್ವಲ್ಪ ಕನ್ಸಿಡರೇಷನ್ ಕೊಡ್ತಿದ್ರು. ಒಂದು 10 ಮಿನಿಟ್ಸ್ ನಾನು ಸ್ಪೀಚ್ ಕೊಟ್ಟರೆ ಅವ್ರು ನನಗೆ 150 ರೂಪೀಸ್ ಕೊಡ್ತಿದ್ರು. 1986-87 ಈ ಥರ ಒಂದು ಹವ್ಯಾಸ ಬಳಸ್ಕೊಂಡು 150
ದೊಡ್ಡ ಹೌದು ಭಾಳ ಖುಷಿ ಪಡ್ತಿದ್ದೆ ನಾನು. 150 ರೂಪಾಯಿ ಬಂದರೆ 150 ರೂಪಾಯಿ ಬಂದ ತಕ್ಷಣ ಒಂದು ತಿಂಗಳು 2 ತಿಂಗಳು ಖರ್ಚಾಗೋದು. ಸರ್ ನಿಮ್ಮಿಂದ ಹುಡುಗಿಯರಂತೂ ಬೆನ್ನ ಹತ್ತಿರ ಯಾವುದೋ ಕ್ರಶ್ ಇರಬೇಕು. ಇಲ್ಲ ಸರ್ ಅದನ್ನ ಬೇಕಾದ್ರೆ ಇದನ್ನ ಮಾಡೋಣ ಅಂತ ಹಂಗ ಹೇಳಿ ಸರ್ ವಾಟ್ ಏನು ಮಿಸ್ ಮಾಡ್ಕೊಡ್ತೀರಾ. ಬಟ್ ಅವಾಗ ಏನಾಗ್ತಿತ್ತು ಅಂದರೆ ರೇಡಿಯೋ ಸ್ಟೇಷನ್ ಅವ್ರು 150 ರೂಪಾಯಿ ಕೊಡ್ತಾರಂತೇಳಿ ನಾನು ಆರ್ಟಿಕಲ್ಸ್ ಪ್ರಿಪೇರ್ ಮಾಡ್ತಿದ್ದೆ ಸ್ಟೂಡೆಂಟ್ಸ್ ಇದ್ದಾಗ. ಮಾಡಿಕೊಂಡು ಸ್ಪೀಚ್ ಕೊಡ್ತಿದ್ವಿ. ಅವಾಗ ನನಗೆ ಎನ್ಕರೇಜ್ ಆಗ್ತಿತ್ತು, ರೇಡಿಯೋದಲ್ಲಿ ಬರ್ತದಲ್ಲ ನನ್ನ ಜನ ಕೇಳ್ತಾರಲ್ಲ ಅಂತೇಳಿ ಮಾಡ್ತಿದ್ವಿ. ಅದರಲ್ಲಿ ಮ್ಯಾಕ್ಸಿಮಮ್ ಒಂದು 2-3 ಅಂತೂ ನನಗೆ ಇನ್ನೂ ನೆನಪಿದೆ. ಈಗೇನು ನಾವು ಎನ್ವಿರಾನ್ಮೆಂಟ್ ಬಗ್ಗೆ ಹೇಳ್ತಾ ಇದ್ದೀವಲ್ಲ, ದಟ್ ವಾಸ್ ನಾನು 1986-87 ಸ್ಪೀಚ್ ಕೊಟ್ಟಿದ್ದೆ ನಾನು. ಅಂದರೆ ವಾಟರ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ಆಮೇಲೆ ಸೌಂಡ್ ಪೊಲ್ಯೂಷನ್, ಇವುಗಳ ಬಗ್ಗೆ ನಾನು ಅವಾಗ ಹೇಳಿದೆ. ನಾನು ಇನ್ನೂ ಸ್ಟೂಡೆಂಟ್ಸ್ ಇದ್ದಾಗ ನಾನು ಹೇಳಿದ್ದೆ ನಾನು ಹೌ ದಿ ಫ್ಯಾಕ್ಟ್ರೀಸ್ ವಿಲ್ ಕಾಸಸ್ ಪೊಲ್ಯೂಷನ್ ಇನ್ ದಿ ವಾಟರ್ ಲೈಕ್ ಕಿರ್ಲೋಸ್ಕರ್ ಆ್ಯಂಡ್ ಟಾಟಾ ಬಿರ್ಲಾ ಈ ಥರ ಮಾಡ್ತಾರೆ ಅಂತೇಳಿ. ದೆನ್ ಆಮೇಲೆ ಏರ್ ಪೊಲ್ಯೂಷನ್ನು, ಸೌಂಡ್ ಪೊಲ್ಯೂಷನ್ನು, ಇವುಗಳ ಬಗ್ಗೆ ನಾನು ಅವಾಗನೇ ಹೇಳಿದೆ. ಬೆಸ್ಟ್ ಫ್ರೆಂಡ್ಸ್ ಅಂದರೆ ಡಾಕ್ಟರ್ ಶರ್ಬೇಂದ್ರ ಸ್ವಾಮಿ ಅಂತಿದ್ದಾನೆ, ರೇಡಿಯೋ ಸ್ಟೇಷನ್ನು ಡೈರೆಕ್ಟರ್ ರಾಯಚೂರು. ದೆನ್ ನರೇಂದ್ರ, ದೆನ್ ಕೊಪ್ಪದ, ಆಮೇಲೆ ಭಾಳ ಜನ ಅದಾರೆ. ಅವರೆಲ್ಲ ನಮ್ಮ ಅಮೇಚೂರ್ ಆರ್ಟಿಸ್ಟ್ ಸರ್ ಎಲ್ಲರೂ. ಗರ್ಲ್ಫ್ರೆಂಡ್ ಹೆಸರು ಹೇಳಿ. ಇಲ್ಲ ಸರ್ ಯಾರು ಮಿಸ್ ಮಾಡ್ಕೊತೀರಿ? ಫ್ರೆಂಡ್ಸ್ ನನಗೆ ಧಾರವಾಡದಲ್ಲೇ ಹುಟ್ಟಿ ಬೆಳೆದಿದೆ. ಬಟ್ ಅವ್ರ ಫ್ರೆಂಡ್ಸ್ ಎಲ್ಲ ನಮಗೆ ದೂರ. ನಾನು ಜಾಬ್ಗೆ ಯಾವಾಗ ಸೇರಿ ಅವಾಗ ಮಿಸ್ ಆಗಿಬಿಟ್ರೆ ಅವ್ರು. ಅವಾಗ ಮಿಸ್ ಆಗಲ್ಲ ಎಲ್ಲ. ನಾನು ಆ್ಯಕ್ಚುಲಿ ನಾನು ಜಾಬ್ಗೆ ಹೋಗೋಕೆ ಇಷ್ಟ ಇರಲಿಲ್ಲ. ಬೈ ಫೋರ್ಸ್ ನನಗೆ ಹೋಗ್ಬೇಕಾಯ್ತು. ಯಾಕಂದರೆ ನಾನು ಜಡ್ಜಾಗಿ ಸೆಲೆಕ್ಷನ್ ಆದಾಗ ಧಾರವಾಡದಲ್ಲಿ ಒಬ್ಬನೇ ಆಗಿದ್ದೆ. 2-3 ಮಂದಿ ಆಗಿದ್ದರೆ ನಾನು ಸ್ಕಿಪ್ ಆಗ್ತಿದ್ದೆ, ಬೇರೆ ನೀವು ಹೋಗ್ರಿ ಅಂತಿದ್ದೆ. ನನಗೆ ಪ್ರೊಫೆಷನ್ ಇಷ್ಟ ಆಯಿತು, ಇರಬೇಕು ಅಂತ ಆಸೆ ಇತ್ತು. ಬಟ್ ಎಲ್ಲರೂ ಇಲ್ಲ ನೀನು ಒಬ್ಬರೇ ಸೆಲೆಕ್ಷನ್ ಆಗಿದೆ, ನೀನು ಹೋಗ್ಲಿಲ್ಲ ಅಂದರೆ ಇನ್ನು ಅಪಾಯಿಂಟ್ಮೆಂಟ್ ಆಗೋದಲ್ಲ, ನಮ್ಮ ಧಾರವಾಡಕ್ಕೆ ಅನ್ಯಾಯ ಆಗುತ್ತೆ, ಹೈಕೋರ್ಟ್ ಸೆಲೆಕ್ಷನ್ ಮಾಡೋಲ್ಲ, ಇವ್ರು ಬರೋಲ್ಲ ಅಂತಾರ ಅಂತೇಳಿ ಈಗೋ ಇದೆ ಧಾರವಾಡದವ್ರಿಗೆ ಅಂತೇಳಿ, ನಿನಗೆ ಹೋಗಲಿಲ್ಲ ಅಂದರೆ ನಮಗೆ ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಆಗಲ್ಲ, ಹೋಗು ಅಂತೇಳಿ ನನಗೆ ಫೋರ್ಸ್ ಮಾಡಿದ್ರು ಈ ಸೀನಿಯರ್ ಅಡ್ವೊಕೇಟ್ಸು. ದೆನ್ ಐ ಜಾಯ್ನ್ ಇನ್ ಟು ಸರ್ವಿಸ್. ಹಂಗಾರೆ ಆಯಿತು, ಒಂದು ಸೆಕ್ಯೂರ್ಡ್ ಲೈಫ್ ಇರ್ತೈತಿ ಅಂತೇಳಿ ಈ ಕಡೆ ಬಂದೆ. ಬಟ್ ಜಡ್ಜಾಗಿ ನಾವು ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಸೊಸೈಟಿ ಕನ್ಸರ್ನ್ ಇರ್ತೀವಿ, ಆಮೇಲೆ ಸೆಕ್ಯೂರ್ಡ್ ಲೈಫ್ ಇರುತ್ತೆ, ಆಮೇಲೆ ರೆಸ್ಪೆಕ್ಟ್ ಜಾಸ್ತಿ ಇರ್ತದೆ. ನಾನು ರೆಸ್ಪೆಕ್ಟ್ಗೆ ಹೋಗಿದ್ದಲ್ಲಿ. Sir, what inspired you to join this law department? Various aspects, madam. Because if I became judge, I can serve to the society, I can serve to the poor peoples, I can serve to the women folk, I can serve to the weaker sections. Because I came from a rural area, I know the difficulties of the rural peoples, I know the difficulties of the poor peoples, landowners, laborers problems, so many problems in the society area. Because as per India is covered by 80% of the villages. In villages several factors like Mahatma Gandhi told that drinks and tobacco and poverty, illiteracy, these are the main factors and hurdles for development of nation. So because of all these things and to achieve the some goal and to serve to the society, I joined into service. Very nice. So, sir, tell me about your family, sir, about your life, about your education, how you get inspiration to join this department. No, I was students, madam. I studied up to 7th standard in Siddhapura village primary, government primary school. Even there was no high school in my village, there was no PU college in my village. When I became law secretary in Vidhan Sauda government, I requested the government to sanction one high school. Then I got it one high school recently, and one PU college recently I got it through government of Karnataka. There was no such education facility in the rural area. Like me, several persons are also suffered by way of illiteracy. And then I studied in high school in Kudlamat High School at Sigli, Taluk Sirhetti. After completion of 10th standard, I shifted to Ranebennur and completed PUC 1 and 2 at Ranebennur Shiva College. Then I came to Dharwad. Myself completed BCom degree at Murthyunjay Commerce College, Dharwad, LLB at the Hurkadlaja Law College, Dharwad. After completion of degree, I got it. I have to serve to the society, I have to serve to the poor peoples, I have to serve to the needy peoples, because so many problems in the society, even because of lack of knowledge, because of illiteracy, our rural area peoples are suffering, madam. Lot of problems. Yes. Because of that reasons, I became an advocate. I served as an advocate. As per my thoughts, if a
if I became a liar, I served a poor people, they will may pay 10,000, 5,000 something, or they may provide a cup of tea, which will taste, madam, than the tea in the some other persons who can enjoy the service. That satisfaction is Satisfaction. there. Yes. If I got an order from the court of law, if it is provided to the poor peoples, definitely they will enjoy with orders, because they are unable to approach the court of law, they are unable to approach the higher courts, they are unable to survive in the society. Under those circumstances, if I provide an order by approaching the court of law, definitely they will enjoy. They will definitely they will regard to the advocates. Good work, sir, because they also know that somebody is there to look after them. Yes, ma'am. Yes, ma'am. Even after a judge, I used to complete all my works during my tenure, during my working hours. When I entered into court hall, madam, I used to call all cases. Whenever the poor peoples came, I used to interact directly with the poor peoples. I will ask, even in the presence of the advocate also, I used to call the parties, tell me what is truth, what is difficulty, how you are came to court, what is your problem, what is the problem other side. Then after hearing the clients, I used to got it, which is correct, which is not correct, which is truth, which is false. Okay, I used to find out. So directly you will talk with the people. Some advocates used to assist, but sometimes advocates try to conceal some facts, because they, as per law, they have to tell the facts before the court of law as per their cases. If the judge interacted with the clients directly in the open court, they will get some more important facts through the mouth of the clients. Then it will help to the judge to decide the facts. Exactly. Definitely. Normally, the peoples came from rural area. If the judge asked, they will not conceal the facts. Definitely, they will disclose the facts. Even in money transactions also, even in some properties also, agreement cases also, they will disclose the real facts. So this is the case. ನಿಮ್ಮ ಸೇವೆ ಫಸ್ಟ್ ಸ್ಟಾರ್ಟ್ ಆಗಿದೆ ಇಲ್ಲಿ? As a judge, sir. As a judge. As a judge, myself appointed in the year 1995, February 1995. I joined as a civil judge and JMC at Kolar. Okay. ಈ ಕೋಲಾರ ಅಂದ ತಕ್ಷಣ ಸರ್ ಒಂಥರ ಏರಿಯಾ ಅಂದರೆ ಈಗ ಅದು ಅಲ್ಲಿ ಪಕ್ಕದಲ್ಲೇ ಆಂಧ್ರ ಟಚ್ ಐತೆ, ಒಂಥರ ಫ್ಯಾಕ್ಷನ್ ಅಲ್ಲಿ, ಒಂಥರ ಅದು ಆಂಧ್ರ ಫಿಲ್ಮ್ಸಲ್ಲೆಲ್ಲ ತೋರಿಸ್ತಾರಲ್ಲ, ಒಂಥರ ರಾಯಲಸೀಮಾ ಟಚ್ ಇರುವಂಥದ್ದು, ಆ ಥರದ್ದೊಂದು ಏರಿಯಾದಲ್ಲಿ ಫಸ್ಟ್ ನೀವು ಅಪಾಯಿಂಟ್ ಆಗ್ತೀರಿ. ಸೊ ವಾಟ್ ಈಸ್ ದ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೆಂಗೆ ಸರ್? ಈಗ ನೀವು ಹೇಳಿದ ಡೈಲಾಗನ್ನು ನನಗೆ 1995 ಹಾಗೆ ಹೇಳಿದ್ರು. ಇಲ್ಲ ಕೋಲಾರ ಭಾಳ ಹಾಗೆ ಹೀಗೆ ಅಂತ ಹೇಳಿದರು. ಬಟ್ ನಾನು ಅವಾಗ ಏನಂದರೆ, ಆಯಿತು, ಇಟ್ ಈಸ್ ಮೈ ಟಾಸ್ಕ್, ನಾನು ಹೋಗಲೇಬೇಕು, ಮಾಡಿ ತೋರಿಸ್ಬೇಕು, ವರ್ಕ್ ಮಾಡಬೇಕು ಅನ್ನೋ ಜಿಲ್ಲೆಯಿಂದ ನಾನು ಎಟ್ ದ ಏಜ್ ಆಫ್ 30 years ಬಾಯ್ ನಾನು ಹೋದೆ. ಬಟ್ ಅಲ್ಲೇನು ನನಗೇನು ಕಷ್ಟ ಅನಿಸ್ಲಿಲ್ಲ. ಯಾಕಂದರೆ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಹೋದರೂ ಸಹಿತ ಅವರು ಈ ಭಾಷೆಗಳ ಬದಲಿ ಇರ್ಬೋದು, ಬಟ್ ಹೃದಯ ಶ್ರೀಮಂತಿಕೆಯಿಂದ ಇದ್ದಾರೆ. ನನಗೆ ಅವರು ರೆಸ್ಪಾನ್ಸ್ ಮಾಡಿಕೊಟ್ರು. ಎಲ್ಲ ನಮಗೇನಾದರೂ ಕೋರ್ಟ್ನಲ್ಲಿ ಆಗಿರ್ಬೋದು, ಔಟ್ಸೈಡ್ ದಿ ಕೋರ್ಟ್ ಆಗಿರ್ಬೋದು, ಅವರು ಪಾಪ ತಮ್ಮ ಏನು ಕೆಲಸ ತಮ್ಮ ನೋಡ್ಕೊಂಡು ಹೋಗ್ತಿದ್ರು. ಬಟ್ ನನಗೇನಂತ ಹಾರ್ಡ್ ಅಂತ ಅನಿಸ್ಲಿಲ್ಲ ಅವ್ರಿಗೆ. ಅವರು ಮಾನವೀಯತೆಯಿಂದ ನನಗೆ ವರ್ತಿಸಿದ್ರು ಅನ್ಸುತ್ತೆ. ಐ ಸರ್ವ್ಡ್ ಇನ್ ಕೋಲಾರ್ ಆನ್ 2 occasions, ಸರ್. ಒನ್ ಆ್ಯಸ್ ಎ ಸಿವಿಲ್ ಜಡ್ಜ್ ಇನ್ ದ ಇಯರ್ 1995-96. Then ಆಮೇಲೆ when I became district judge again, I had been to transfer to that Kolar district as a first as a district judge. As a district judge ಮತ್ತಾಗಿ ನಾನು ಖುಷಿಯಾಗಿ ಹೋದೆ ನನಗೆ. ಬಟ್ ಇರ್ತಾರೆ, ಸಮ್ ಪೀಪಲ್ಸ್ ಇರ್ತಾರೆ, ಸ್ವಲ್ಪ ರೋಡಿ ಎಲಿಮೆಂಟ್ಸ್ ಇರ್ತಾವೆ, ಊರು ಇರ್ತೈತಿ, ಎಲ್ಲ ಊರಾಗೆ ಇರ್ತಾರೆ. ಅದನ್ನು ನಾವು ಆ್ಯಸ್ ಎ ಜಡ್ಜಾಗಿ ಯಾವ ಥರ ರಿಯಾಕ್ಟ್ ಮಾಡ್ಕೋಬೇಕು, ನಾವು ತಿಳ್ಕೊಂಡು ಒಳ್ಳೆಯವ್ರಿಗೆ ಯಾವ ಥರ ಟ್ರೀಟ್ಮೆಂಟ್ ಬೇಕು, ಕೆಟ್ಟವ್ರಿಗೆ ಯಾವ ಥರ ಟ್ರೀಟ್ಮೆಂಟ್ ಬೇಕು, ಎರಡೂ ಮಾಡಬೇಕು. ನಮ್ಮಲ್ಲಿ ಕೋರ್ಟಿಗೆ ಬರೋರು ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಸರ್, ಕೋಲಾರದಲ್ಲಿ ನೀವು ಕೊಟ್ಟಿರುವಂತಹ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಏನು ಯಾವುದು? ಹಾಂ ಸರ್, ಅಲ್ಲಿ ಕೋಲಾರದಲ್ಲಿ ಏನಿತ್ತು, ಸಿವಿಲ್ ಕೇಸ್ಗಳು ಮ್ಯಾಕ್ಸಿಮಮ್ ಮಾಡಿದ್ದೀನಿ, ಇಂಡಿಯನ್ ಎಲೆಕ್ಟ್ರಿಸಿಟಿ ಆ್ಯಕ್ಟ್ಗಳಿಗೂ ಮಾಡಿದ್ದೀನಿ, SC/ST ಕೇಸ್ ಆ್ಯಕ್ಟ್ಗಳಿಗೂ ಕೂಡ ಮಾಡಿದ್ದೀನಿ. ಬಟ್ ನನಗೆ ನೆನಪಿರುವಂಥದ್ದು ಒಂದು ಅಲ್ಲಿ ಅಂದರೆ, ಒಬ್ಬ ಮಹಿಳೆ ಒಂದು ರೇಪ್ ವಿತ್ ಮರ್ಡರ್ ಕೇಸ್ ಅಂದರೆ ಇಟ್ ಈಸ್ ವೆರಿ ಬಿಗ್ ಟಾಸ್ಕ್ ಟು ಮೀ. ಇಟ್ ಈಸ್ ಚಾಲೆಂಜ್ ಆಗಿ ನಾನು ಅದನ್ನು ತೊಗೊಂಡಿದ್ದೇನೆ. ಆ ಕೇಸಲ್ಲಿ ನಾನು ಅವರಿಗೆ 3 ಜನ ಆರೋಪಿ ಕೂಡ ಡೆತ್ ಪೆನಾಲ್ಟಿನೂ ಕೊಟ್ಟಿದ್ದೀನಿ ಅದರಲ್ಲಿ. ಅಂದರೆ ಹಳ್ಳಿ ಬ್ಯಾಕ್ಗ್ರೌಂಡಲ್ಲಿ ಬಂದಂಥ ಮಹಿಳೆಗಳು ಹೇಗಿರ್ತಾರೆ ಅನ್ನೋಕೆ ಅದೊಂದು ಅಷ್ಟು ಗಟ್ಟಿರೋಂಥ ಒಂದು 18 ವರ್ಷದ ಒಂದು ಹುಡುಗಿ ಅದು. ಅವಳು ಜಲ್ಲಿಕಲ್ಲು ಕೆಲಸಕ್ಕೆ ಮಾಡೋಕ್ಕೆ, ಲೇಬರ್ ಕೆಲಸಕ್ಕೆ ಮಾಡ್ಕೊಂಡು ಹೋಗಿ
ಸಂಜೆ 6 ಗಂಟೆ 7 ಗಂಟೆಗೆ ಮನೆಗೆ ಬಂದು, ಅದು ಮನೆ ಕೂಡ ಸರಿ ಇಲ್ಲ, ಮನೆ ಸಣ್ಣ ಮನೆ, ಅವರು ತಡಿಕೆಯಲ್ಲಿ ಬಡವರು ಏನೂ ಇಲ್ಲ ಪಾಪ ಬಡವ್ರಿ, ತಡಿಕೆಯಿಂದ ಸ್ನಾನ ಮಾಡೋಂಥ ಒಂದು ಸನ್ನಿವೇಶ ಅದು. 6-7 ಗಂಟೆಗೆ ಬಂದು ಹಿಂದೆ ಬಟ್ಟೆ ತೊಗೊಂಡೋಗಿ ಸ್ನಾನ ಮಾಡೋಕೆ ಹೋಗ್ತಾವೆ, ಬಾಕೆಟ್ ನೀರು ತೊಗೊಂಡು. ಆವತ್ತಲ್ಲಿ ಇವರು ಚುಡಾಯಿಸೋ ಹುಡುಗರು ಒಬ್ಬನ ಯಾವನೋ ಇರ್ತಾನಲ್ಲ, ಚುಡಾಯಿಸೋ ಹುಡುಗರು ಆಕಿನ ತೊಗೊಂಡೋಗ್ಬಿಟ್ಟು ಅಲ್ಲೇ ಹುಣಸಿ ಮರದ ಹತ್ರ ಹೋಗಿ ಹಿ ಹ್ಯಾಡ್ ಸೆಕ್ಸುವಲ್ ಇಂಟರ್ಕೋರ್ಸ್, ಅವನಿಗೆ ರೇಪ್ ಮಾಡ್ತಾನೆ. ದೆನ್ ಆಮೇಲೆ ಅವನೇನು ಮಾಡ್ತಾನೆ, ಇನ್ನೊಂದು 2 ಹುಡುಗರು ಕರ್ಕೊಂಬಂದು ಒಟ್ಟೆ 3 ಜನ ಕೂಡ್ಕೊಂಡು ಅವರು ಸೆಕ್ಸುವಲ್ ಅಸಾಲ್ಟ್ ಆಗ್ತಾರೆ. ಅದಕ್ಕೆ ಅವ್ರಿಗೆ ರೇಪ್ ಮಾಡಿದರು. ಆ ಹೆಣ್ಮಗಳ ಹುಡುಗಿ ನೋಡ್ರಿ ಎಷ್ಟಿದೆ ಅಂದರೆ ಪಾಪ ಅವ್ರಿಗೆ ಅಷ್ಟು ಆದರೂ ಸಹಿತ ಅವರು ಕ್ರಿಮಿನಲ್ಸು ಆಕೆಗೆ ಬಿಟ್ಟು ಹೋಗಿರೋದಿಲ್ಲ. ಈಕೆ ಮತ್ತೆ ನಾಳೆ ಯಾರಿಗಾದರೂ ಹೇಳ್ಬೋದು ಅನ್ನೋ ಇದರಿಂದ ವಿಚಾರದಿಂದ ಆಕೆಗೊಬ್ಬ ಕಾಲು ತಿರುಗ್ತಾನೆ, ಒಬ್ಬರು ಲೆಗ್ಸ್ ಟ್ವಿಸ್ಟ್ ಮಾಡ್ತಾರೆ, ಕೈಗೆ ಟ್ವಿಸ್ಟ್ ಮಾಡ್ತಾರೆ, ಒಬ್ಬ ಥ್ರಾಟ್ಲಿಂಗ್ ಮಾಡ್ತಾರೆ, ಕುತ್ತಿಗೆನ ಹೆಚ್ಚಿಬಿಡ್ತಾರೆ. ದೆನ್ ಆಮೇಲೆ ದೀಸ್ ಕಲ್ಪ್ರಿಟ್ಸ್ ಡಿಸ್ಪರ್ಸ್ಡ್ ಓಡೋಗ್ಬಿಡ್ತಾರೆ, ಇರೋದಿಲ್ಲ. ದೆನ್ ಆಮೇಲೆ ರಾತ್ರಿ 8 ಗಂಟೆಗೆ ಅವ್ನ ಬ್ರದರ್ ಬಂದು, ಆ ಹುಡುಗಿ ಬ್ರದರ್ ಬಂದು ಮನೇಲಿ ಕೇಳ್ತಾನೆ, ತಾಯಿನ ಎಲ್ಲಿ ಬಂದಿಲ್ಲಲ್ಲ ಆಕೆ ಅಂತ ಕೇಳ್ತಾನೆ. ಇಲ್ಲ, ಸ್ನಾನಕ್ಕೆ ಹೋದಕ್ಕೆ ಬಂದೇ ಇಲ್ಲ ಆಕೆ ಅಂತ ಹೇಳ್ತಾರೆ ನಮ್ಮ ಮನೆಯಲ್ಲಿ. ಆಮೇಲೆ ದಟ್ ಬ್ರದರ್ ಹ್ಯಾಸ್ ಸರ್ಚ್ ಇನ್ ದ ಏರಿಯಾ ವಿಸಿನಿಟಿ ಆಫ್ ದಟ್ ಹೌಸು, ಹುಡುಕ್ಯಾಡ್ತಾನೆ, ಅಲ್ಲೇ ಇಲ್ಲಿ ಹುಡುಕ್ಯಾಡ್ತಾನೆ. ಆ ಮರದ ಕೆಳಗೆ ದಟ್ ಬ್ರದರ್ ಹ್ಯಾಸ್ ಸಾ ದಿ ಡೆಡ್ ಬಾಡಿ ಆಫ್ ಹೀಸ್ ಓನ್ ಸಿಸ್ಟರ್. ಎಷ್ಟು ಅವನಿಗೆ ಬೇಜಾರಾಗಿರ್ಬೇಡ, ಅವನಿಗೆ ತನ್ನ ತಂಗಿನ ಬಾಡಿನ ಬಟ್ಟೆ ಹೊಚ್ಕೊಂಡು ರಾಮಯ್ಯ ಹಾಸ್ಪಿಟ್ಲ್ ಕೋಲಾರದಲ್ಲಿ ಅಡ್ಮಿಟ್ ಮಾಡ್ತಾರೆ. ಅವಾಗ ಡಾಕ್ಟರ್ ಸೆಡ್ ದ್ಯಾಟ್ ಇನ್ ಪೇಷೆಂಟು ಇಲ್ಲ 100% ಇದು ರೇಪ್ ಆಗಿದೆ ಅಂತ ಡಾಕ್ಟರ್ ಹೇಳಿದ್ರು. ಸರ್ ಅದೇನಾರು ಇರಲಿ ನನ್ನ ತಂಗಿ ಉಳಿಸ್ರಿ ಅಂತ ಅವ ಪಾಪ ಡಾಕ್ಟ್ರಿಗೆ ಕಾಲು ಹಿಡ್ಕೊಂಡು ಕೇಳ್ಕೊತಾನೆ. ಸೊ ದೆನ್ ಡಾಕ್ಟರ್ಸ್ ಹ್ಯಾಸ್ ರೆಸ್ಪಾಂಡೆಡ್ ಪ್ರಾಪರ್ಲಿ, ದೇ ಹ್ಯಾವ್ ಸ್ಟ್ರಗಲ್ಡ್. ಆ ಕೇಸಲ್ಲಿ ಪಾಪ ಡಾಕ್ಟರ್ಸು ನಾನು ಅದಾಗ ಎಕ್ಸಾಮಿನ್ ಮಾಡಿದೆ. ಭಾಳ ನನಗೆ ಒಂದು ಭಯಾನ ಮತ್ತು ಏನಪ್ಪ ಅಂದರೆ ಎಷ್ಟು ಸಮಾಜದಲ್ಲಿ ಕ್ರಿಕೆಟ್ಸ್ ಇರ್ತಾರಲ್ಲ ಅಂತೇಳಿ ಕೆಟ್ಟ ಅನಿಸ್ತು ನನಗೆ. ದೆನ್ ಆಮೇಲೆ ಆ ಹುಡುಗಿ ಏನು ಮಾಡ್ತಾಳೆ ಅಂದರೆ, ಆಕೆ 3 months ಸಿ ವಾಸ್ ಅನ್ಕಾನ್ಸಿಯಸ್. ನೋಡಿ ನಮ್ಮ ಹಳ್ಳಿ ಜನ ಹೆಂಗಿರ್ತಾರೆ ಅಂದರೆ, 3 ತಿಂಗಳ ಆಸ್ಪತ್ರೆಯಲ್ಲಿ ಅದು ನಮ್ಮ ಕೋಲಾರ ಜಾಲಪ ಆಸ್ಪತ್ರೆ, ಕೋಲಾರ RL ಜಾಲಪ ಆಸ್ಪತ್ರೆಯಲ್ಲಿ ಸಿ ವಾಸ್ ಅನ್ಕಾನ್ಸಿಯಸ್ ಫಾರ್ ಎ ಪೀರಿಯಡ್ ಆಫ್ 3 months. ದೆನ್ ಆಮೇಲೆ ಆಕೆಗಿನ ಕೋರ್ಟಿಗೆ ಕರ್ಕೊಂಡ್ಬರ್ತಾರೆ. ಪೊಲೀಸರು ಸ್ಟೇಟ್ಮೆಂಟ್ ಮಾಡಿಕೊಂಡು ಪೊಲೀಸ್ ಹ್ಯಾವ್ ಅರೆಸ್ಟೆಡ್ 5 ಕಲ್ಪ್ರಿಟ್ಸ್ ಸರ್. ಅವ್ರ ಬ್ರದರ್ ಮಾಹಿತಿ ಕೊಟ್ಟ ಪ್ರಕಾರ 5 ಮಂದಿ ಅರೆಸ್ಟ್ ಮಾಡಿರ್ತಾರೆ. ಚಾರ್ಜ್ ಶೀಟ್ FIR ಎಲ್ಲ ಆಗಿರ್ತೈತಿ. ಆಮೇಲೆ 307 ಹಾಕಿರ್ತಾರೆ. ಹೆಂಗಿದೆ ಕಾನೂನು ಚೌಕಟ್ಟಲ್ಲಿ ಆಗಿದೆ ನೋಡು. ಇಲ್ಲೇ ಆ ಹುಡುಗಿ ಬದುಕಿದಾಳ, ರೇಪ್ ಆಗಿದೆ. ರೇಪ್ ಆಗಿದೆ ಅಂದರೆ ಥ್ರಾಟ್ಲಿಂಗ್ ಮಾಡಿದ್ರು ಅಂದರೆ 307 IPC 376 IPC ಹಾಕ್ಕೊಂಡಿದ್ರು. ಸಿ ಈಸ್ ಅಲೈವ್ ಅಲ್ಲ ಅಂಥೇಳಿ. ಆಮೇಲೆ ಏನಾಯಿತು ಅಂದರೆ, ಆಮೇಲೆ ಆಕೆ 3 months ಆದಮೇಲೆ ಏನಾಯಿತು, ಚಾರ್ಜ್ ಶೀಟಲ್ಲೇ ಬಂದು ಸಾಕ್ಷಿ ಹೇಳಿ ಹೋಗ್ತಾಳೆ ಹುಡುಗಿ. ಹೌದು, ಇವರು 5 ಮಂದಿ ಅಲ್ಲ, ನನಗೆ 3 ಜನ ಇವರು ABC ಅನ್ನೋರು 3 ಜನ ನನಗೆ ರೇಪ್ ಮಾಡಿದಾರೆ, ಇವರೇ ನನಗೆ ಥ್ರಾಟ್ಲಿಂಗ್ ಮಾಡಿದರು, ನನಗೆ ಥ್ರಾಟ್ಲಿಂಗ್ ಮಾಡಿದ್ಮೇಲೆ ಅನ್ಕಾನ್ಷಿಯಸ್ ಅದೇ, ಮುಂದೆ ಏನಾಯ್ತು ನನಗೆ ಗೊತ್ತಾಗಿಲ್ಲ ಅಂತ ಆಕೆ ಹೇಳಿದ್ಲು. ಸಿ ರೈಟ್ಲಿ ಡಿಸ್ಕ್ಲೋಸ್ ಆಲ್ ಫ್ಯಾಕ್ಟ್ಸ್ ಬಿಫೋರ್ ದಿ ಕೋರ್ಟ್ ಆಫ್ ಲಾ. ಪ್ರಜ್ಞೆ ಇತ್ತು ಆಕೆ. ಆ್ಯಕ್ಚುಲಿ ಕೋರ್ಟಲ್ಲಿ ಕೂಡ ಏನು ಲಿಟ್ರಲಿ ಅವರು ಓನ್ ಬ್ರದರ್ ಹಾರ್ಸೋ ಟೇಬಲ್ ಮೇಲೆ ತೊಗೊಂಬಂದು ಎವಿಡೆನ್ಸ್ ಹೇಳಿರ್ತಾನೆ. ಅಂದರೆ ಅವ್ರಿಗೆ ನಡೆಯೋಕ್ಕಾಗೋದಿಲ್ಲ ಆಕೆಗೆ, ಬೆಡ್ ರೀಡನ್ ನಡೆಯೋಕ್ಕೆ, ಟೋಟ್ಲಿ ಬೆಡ್ ರೀಡನ್ನು. ಆಮೇಲೆ ಹ್ಯೂಮನ್ ಬಾಡಿ ಹೇಗಿದೆಯಲ್ಲ, ನೀವು 3 ತಿಂಗಳ ನೀವು ಬಾಡಿಯಾಗಿ ನೀವು ಓಡಾಡಲಿಲ್ಲ ಅಂದರೆ, ಸರಿಯಾಗಿ ಊಟ ಮಾಡಲಿಲ್ಲ ಅಂದರೆ ಈ ಥರ ಆಗಿಬಿಡ್ತಾರೆ ಸರ್, ಲೀನ್ ಆಗಿಬಿಡ್ತಾರೆ. ಮಸಲ್ಸ್ ಫೇಲ್ ಆಗ್ತವೆ, ಮಸಲ್ಸ್ ಎಲ್ಲ ವೇಸ್ಟ್ ಹೋಗ್ಬಿಡ್ತಾವ, ಶಕ್ತಿ ಇರೋದಿಲ್ಲ, ಓನ್ಲಿ ಬೋನ್ಸ್ ಮಾತ್ರ ಉಳಿತಾವ. ಯಾಕಂದರೆ ಎಕ್ಸಸೈಸ್ ಇಲ್ಲ ಅಂದರೆ ಬಾಡಿಗೆ ಹೋಗ್ಬಿಡ್ತೀರಿ. ಹೀಗಾಗಿ ಈ ಥರ ಇದು ಬೋನ್ಸ್ ಮಾತ್ರ ಉಳಿದಿರ್ತಾವ. ಆಕಿನ ಅವ್ರ ಅಣ್ಣ ಕರ್ಕೊಂಬಂದು ಹಾರ್ಸೋ ಟೇಬಲ್ ಮೇಲೆ ಇಟ್ಟು ಹೇಳಿದಾಗ ಹುಡುಗಿ ಹೇಳ್ತಾ 3 ಮಂದಿ ನನಗೆ ಇವರು ಅಂತ ಹೇಳಿದ್ರು. ದೆನ್ ಆಫ್ಟರ್ 3 months ನೋಡಿ ಸರ, ಆಕಿ ಡೈಡ್ ಇನ್ ದಿ ಹಾಸ್ಪಿಟ್ಲ್. ಗೌರ್ಮೆಂಟ್ ಆಸ್ಪತ್ರೆ ತೋರಿಸ್ತಾರ, ಇಲ್ಲಿ ತೋರಿಸ್ತಾರ. ಆಮೇಲೆ ಆಸ್ಪತ್ರೆ ದುಡ್ಡು ಕೊಡೋಕ್ಕಾಗಲ್ಲ ಇವರಿಗೆ, ಬಡತನದಲ್ಲಿ ಇರ್ತಾ ಅಂತೇಳಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಾರೆ. ಗೌರ್ಮೆಂಟ್ ಹಾಸ್ಪಿಟ್ಲ್ ಆಕಿನ ಮುಂದೆ 2-3 ತಿಂಗಳಾದಮೇಲೆ ಡೈಡ್. ದೆನ್ ಲಾ ವಿಲ್ ಟೇಕ್ ಓನ್ ಕೋರ್ಸ್ ಅಂತ ನೋಡ್ರಿ. ಆಫ್ಟರ್ ಡೆತ್ ಏನು ಮಾಡಬೇಕು ಅಂದರೆ, ಯಾವ ಕಾರಣಕ್ಕೆ ಸತ್ಲು ಅನ್ನೋದು ದಟ್ ಈಸ್ ಕ್ವಶನ್ ಬಿಫೋರ್ ದಿ ಕೋರ್ಟ್ ಆಫ್ ಲಾ ಆ್ಯಂಡ್ ಕ್ವಶನ್ ಬಿಫೋರ್ ದಿ ಪೊಲೀಸರ್. 307 IPC ಇದ್ದಾಗ ವಿತಿನ್ ಎ ಸ್ಪ್ಯಾನ್ ಆಫ್ ಟೈಮು ಆಕಿ ಸತ್ಲು ಅಂದರೆ ಕಾಸ್ ಆಫ್ ಡೆತ್ ಹುಡುಕ್ತಾರೆ. ಮನುಷ್ಯನಿಗೆ ಯಾವ ಕಾರಣಕ್ಕೆ ಸತ್ಲು ಅಂತ ಹೇಳಿದ್ರು. ಆವಾಗ ಡಾಕ್ಟರ್ಸ್ ಒಪಿನಿಯನ್ ಕೇಳಿದಾಗ, ಈ ಹಿಂದೆ ಏನಾಗಿತ್ತಲ್ಲ ಥ್ರಾಟ್ಲಿಂಗ್ ಮಾಡಿದ್ರಲ್ಲ, ಥ್ರಾಟ್ಲಿಂಗ್ ಮಾಡಿದ್ದಕ್ಕೆ ಆ ಕೃತ್ಯದಿಂದನೇ ಈಕೆ ಸಾವು ಬಂತು ಅಂತ ಹೇಳಿ ಡಾಕ್ಟರ್ ಹ್ಯಾಸ್ ಗಿವನ್ ಒಪಿನಿಯನ್. ದೆನ್ ಆವಾಗ ಪೊಲೀಸರು ಏನು ಮಾಡ್ತಾರೆ, 2 ಸಲ ಚಾರ್ಜ್ ಶೀಟ್ ಹಾಕೊಂಡ್ಬರ್ತಾರೆ ಸರ್. 307 ಅಟೆಂಪ್ಟ್ ಮಾಡೋ ಕೇಸು ಕೋರ್ಟ್ ಬಂದಿದೆ ಈಗ. ಡೈಡ್. ಅವಾಗ ಏನು ಮಾಡಿದ್ರು, 302 ಮರ್ಡರ್ ಕೇಸನ್ನು ನಾವು ಕನ್ವರ್ಟ್ ಮಾಡ್ಕೊಂಡು 2 ಸಲ ಚಾರ್ಜ್ ಶೀಟ್ ಹಾಕೊಂಡು ಚಾರ್ಜ್ ಆರ್ಡರ್ ಮಾಡ್ತೀವಿ ನಾವು. ಆರೋಪಿಗೆ ನಾವು ಟ್ರಯಲ್ ಮಾಡಬೇಕಾದ್ರೆ ನಿನಗೆ ಇಂಥ ಆರೋಪಗಳಿದಾವೆ ಅಂತ ಹೇಳಬೇಕು.
ದೆನ್ ಮೊದಲಿನ ಆರೋಪಗಳಿಗೆ ನಂತರ ಚಾರ್ಜ್ ಶೀಟ್ ಆದಮೇಲೆ ಆರೋಪಗಳು ಭಿನ್ನ ಆದವು, ಈಗ ಡಿಫ್ರೆಂಟ್ ಆಯಿತು. ಈಗ ಅಟೆಂಪ್ಟ್ ಮರ್ಡರ್ ಹೋಗಿ ಮರ್ಡರ್ ಆಗಿಬಿಡ್ತಿ. ಅವಾಗ ಅವ್ರ ಲಾಯರ್ಸ್ ಏನು ನಾವು ಮರ್ಡರ್ ಮಾಡಿಲ್ಲಲ್ರಿ ಅಂತಾರ. ಬಟ್ ಕಾಸ್ ಆಫ್ ಡೆತ್ ಥ್ರಾಟ್ಲಿಂಗ್ ಮಾಡಿದ್ರಿಂದ ರಿಫರ್ಕೇಷನ್ ನಂತರ ಅದು ಸಾವಾಯಿತು ಅಂತೇಳಿ ಡಾಕ್ಟ್ರು ಕೂಡ ಅದೇ ರೀತಿ ಒಪಿನಿಯನ್ ಕೊಡ್ತಾರೆ, FSL ಅವ್ರು ಅದೇ ರೀತಿ ಕೊಡ್ತಾರೆ. ಆವಾಗ ಆ ಕೇಸಲ್ಲಿ ನಾನು ಸುಮಾರು ಒಂದು 10 ಡಾಕ್ಟರ್ಸನ್ನು ಎಕ್ಸಾಮ್ ಮಾಡಿದ್ದೀನಿ, ನಿಯರ್ಲಿ 10. ಗೌರ್ಮೆಂಟ್ ಹಾಸ್ಪಿಟಲ್ ಕೋಲಾರ ಮತ್ತು ಜಾಲಪ್ಪ ಹಾಸ್ಪಿಟಲ್ ಕೋಲಾರ, ಇವರೆಲ್ಲರೂ ಪಾಪ ತುಂಬ ಚೆನ್ನಾಗಿ ಬಂದು ಎವಿಡೆನ್ಸನ್ನು ಚೆನ್ನಾಗಿ ಕೊಟ್ಟರು. ಚೀಫ್ ಎಕ್ಸಾಮಿನೇಷನ್, ಕ್ರಾಸ್ ಎಕ್ಸಾಮಿನೇಷನ್ ಆಗುತ್ತೆ. ಆ ಕೇಸಲ್ಲಿ ಏನಾಗುತ್ತೆ ಅಂದರೆ ಬಿಗ್ ಟಾಸ್ಕ್ ಅಂತಂದರೆ ಇಟ್ ಈಸ್ ಆಲ್ಸೋ ಟಾಸ್ಕ್ ಬಿಫೋರ್ ದಿ ಕೋರ್ಟ್ ಆಫ್ ಲಾ. ಜಡ್ಜಸ್ಸು ಕೂಡ ನಾವು ಯಾವ ಥರ ಮಾಡ್ಬೇಕನ್ನೋದು ಅದಕ್ಕೆ ಹೇಳ್ತೀನಿ. ಆ ಹುಡುಗಿ ಸಾಕ್ಷಿ ಹೇಳಿದ ಮೇಲೆ ತೀರ್ಕೊಂಡು ಹೋಗ್ಬಿಟ್ಲಲ್ಲ, ಕ್ರಾಸ್ ಎಕ್ಸಾಮಿನೇಷನ್ಗೆ ಅವೈಲೇಬಲ್ ಇಲ್ಲ. ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಅಥವಾ ನಮ್ಮ ಕ್ರಿಮಿನಲ್ ಪ್ರೊಸೀಜರ್ ಕೋಡಲ್ಲಿ ಏನಿದೆ, ಯಾರಾದರೂ ನೀವು ಕೋರ್ಟಲ್ಲಿ ಬಂದು ಸಾಕ್ಷಿ ಹೇಳಿದರೆ ಅಪೋಸಿಟ್ ಪಾರ್ಟಿಗೆ ನೀವು ಉತ್ತರ ಕೊಡಬೇಕು. ಉತ್ತರ ಕೊಡಲಿಲ್ಲ ಅಂದರೆ ನೀವು ಒನ್ ಸೈಡೆಡ್ ಇದ್ದೀರಾ ಅಂತಾರೆ. ಒನ್ ಸೈಡೆಡ್ ನೀವು ಹೇಳಿದ್ದೀರಾ ನಂಬಾಡಿ ಅಂತ ಹೇಳ್ತಾರೆ. ಅನ್ಚಾಲೆಂಜ್ಡ್ ಎವಿಡೆನ್ಸ್ ಅಂತ ಕರಿತೀವಿ. ಕ್ರಾಸ್ ಎಕ್ಸಾಮಿನೇಷನ್ ಇಲ್ಲ ನೀವು ವಿಟ್ನೆಸ್ ಅಂದರೆ ನೀವೀಗ ಏನೋ ಒಂದು ಹೇಳಿ ಹೋಗ್ಬಿಡ್ತೀರಿ. ನೀವು ಕ್ರಾಸ್ ಎಕ್ಸಾಮಿನೇಷನ್ಗೆ ಬರಬೇಕು. ಬರಲಿಲ್ಲ ಅಂತಂದರೆ ನಿಮ್ಮ ಎವಿಡೆನ್ಸನ್ನು ಕೆನಾಟ್ ಬಿ ಲುಕ್ ಕೊಡಿ ಅಂತ ಹೇಳ್ತಾರೆ. ಒನ್ ಸೈಡೆಡ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಈ ಕೇಸಲ್ಲಿದ್ದು ದೋ ಇಟ್ ಈಸ್ ಒನ್ ಸೈಡೆಡ್, that evidence has been recorded by the court when she was alive in the court of law. After death, so death is not in the hands of the court. Correct. Death is not in the hands of the police. Witness is not in the hands of the police. Police is unable to secure the witness. So act of God. So adake when the opportunity has been given to the accused persons, that is the defense counsel, they have not availed. They have not cross-examined the witness. It is their fault. Correct. Because of their fault, witness was not challenged, witness was not cross-examined by the defense counsel. Then that evidence that evidence of that lady before the court of law should be considered as dying declaration. Should be considered as dying declaration. Okay. ಈಗ ಸಾಯೋರು ವ್ಯಕ್ತಿ ಯಾವಾಗಲೂ ಸುಳ್ಳು ಹೇಳಲ್ಲ. ಬೆಡ್ ರಿಡನ್ ಇದ್ದಾಗ ನನ್ನ ಹಿಂಗಾದ್ರು ಯಾರು ಹೊಡೆದ್ರು ಅಂತ ಹೇಳ್ತಾನೆ. ಸೊ ಆಕಿ ವೆನ್ ಸಿ ವಾಸ್ ಬೆಡ್ ರಿಡನ್ ಅಂದಾಗ ಕೋರ್ಟ್ ಮೇಲೆ ಹಾರ್ಸೋಟಿ ಮೇಲೆ ಮಲ್ಕೊಂಡು ಸುಳ್ಳು ಹೇಳೋಂಥ ಸನ್ನಿವೇಶ ಆಕೆ ಏನಿರಲಿಲ್ಲ. ಸೊ ನಾರ್ಮಲಿ ಸೆಕ್ಸ್ ಅಫೆನ್ಸ್ ಆಗಲಿ ಅಥವಾ ಡೈಯಿಂಗ್ ಡಿಕ್ಲರೇಷನ್ ಅಥವಾ ಕೊಡೋಂಥಲ್ಲಿ ಸಾಯುವಂಥ ಮನುಷ್ಯ ಇರ್ತಾನಲ್ಲ, ಸತ್ಯನ ಹೇಳ್ತಾನೆ, ಸುಳ್ಳು ಹೇಳಕ್ಕೆ ಹೋಗಲ್ಲ. ಅವ್ನು ಮತ್ತೊಬ್ಬರನ್ನ ಯಾಕೆ ನಾವು ಸೇರಿಸ್ಬೇಕು ಅಂತ ಹೇಳ್ತಾರೆ. ಏಜ್ ಎಷ್ಟು ಸರ್? ಸೊ ಒಂದು 17-18 ವರ್ಷದ್ದು ಯಂಗ್ ಗರ್ಲ್ ಸರ್, ಯಂಗ್ ಗರ್ಲ್. ದೆನ್ ಆಕಿ ಸತ್ತೋದ್ಲು. ಆಮೇಲೆ ಕೂಡ ನಾವು ಟ್ರಯಲ್ ಮಾಡಿ ಆರ್ಗ್ಯುಮೆಂಟ್ ಮಾಡಿ ಎಲ್ಲ ಆಯಿತು. ಸುಮಾರು ಒಂದು 20 ವಿಟ್ನೆಸ್ ಮಾಡ್ಕೊಂಡ್ವಿ. ದೆನ್ ಆಮೇಲೆ ಯಾವಾಗ ಆರ್ಗ್ಯುಮೆಂಟ್ ಕೇಳಿದಾಗ ಜಜ್ಮೆಂಟಿಗೆ ನಾನು ಕನ್ಕ್ಲೂಷನ್ ಬಂದೆ, ಇಟ್ ಈಸ್ ಎ ರೇಪ್ ವಿತ್ ಮರ್ಡರ್ ಕೇಸ್ ಅಂತ ನಾನು ತೀರ್ಮಾನಕ್ಕೆ ಬಂದೆ. ಇದಕ್ಕೆ ನಾವು ಗ್ಯಾಂಗ್ ರೇಪ್ ಅಂತ ಕರಿತೀವಿ. ಒಬ್ಬರು ಅಫೆನ್ಸ್ ಮಾಡೋದಕ್ಕೂ 2-3 ಪರ್ಸನ್ಸ್ ಅಫೆನ್ಸ್ ಮಾಡೋದಕ್ಕೂ ಒಂದು ವ್ಯತ್ಯಾಸ ಇದೆ. ನಮ್ಮಲ್ಲಿ ಗ್ಯಾಂಗ್ ರೇಪ್ ಇದ್ದರೆ ಪನಿಷ್ಮೆಂಟೇ ಜಾಸ್ತಿ, ಅದಕ್ಕೆ ಹೈಯರ್ ಡಿಗ್ರಿ ಇರ್ತದೆ, ಅದಕ್ಕೆ ಪ್ರೂಫ್ ಆಫ್ ಡಿಗ್ರಿನೂ ಜಾಸ್ತಿ ಮತ್ತು ಪನಿಷ್ಮೆಂಟು ಕೂಡ ಜಾಸ್ತಿ ಇರುತ್ತೆ. ಆವಾಗ ಅವ್ರಿಗೆ ಹೇಳಿದೆ ನಾನು, ಯಾರಾದರೂ ಇದ್ದರೆ ಹೇಳಿ, ಬೇಕಾದ್ರೆ ಕಾಲು ಯಾರು ತಿರುಗಿದ್ರಿ, ಥ್ರಾಟ್ಲಿಂಗ್ ಯಾರು ಮಾಡಿದ್ರಿ, ನೀವು ಹೇಳಿದರೆ ನಾನು ಐ ಕ್ಯಾನ್ ಡಿಸ್ಕ್ರಿಮಿನೇಟ್ ಮಾಡಲಿಕ್ಕೆ, ವ್ಯತ್ಯಾಸ ಮಾಡಲಿಕ್ಕೆ ಅನುಕೂಲ ಆಗುತ್ತಂದು. ಬಟ್ ದೇ ವೋಂಟ್ ಎಗ್ರಿ ಆ್ಯಂಡ್ ದೇ ಹ್ಯಾವ್ ನಾಟ್ ಡಿಸ್ಕ್ಲೋಸ್ಡ್ ಎನಿ ಫ್ಯಾಕ್ಟ್ಸು. ಹೇಳಿಲ್ಲ ಅವರು. ಆವತ್ತಕ್ಕೆ ನಾವೇನು ಮಾಡಿದ್ವಿ, ಎಲ್ಲರಿಗೂ 3 ಮಂದಿಗೆ ಸೆಕ್ಷನ್ 34 IPC ಅಂತ ಕರಿತೀವಿ ನಾವು. ಒಬ್ಬನು ಅಪರಾಧ ಮಾಡಿದ್ರು ಅಷ್ಟೇ, 3 ಜನ ಮಾಡಿದ್ರು ಅಷ್ಟೇ ಅಪರಾಧ. ಅವಾಗ ನಾವು ಒಬ್ಬನಿಗೆ ಅಪರಾಧ ಮಾಡಿದ ಶಿಕ್ಷೆ ಕೊಟ್ಟರು, ಅಲ್ಲಿದ್ದಂಥವನಿಗೆ ಅವನು ಸೇಮ್ ಪನಿಷ್ಮೆಂಟ್ ಅನುಭವಿಸ್ಬೇಕು, ಇಲ್ಲ ಅವ್ನು ಡಿಸ್ಕ್ಲೋಸ್ ಮಾಡಬೇಕು. ಅಕಂಪ್ಲಿಷ್ ಅಂತ ಕರಿತೀವಿ ನಾವು. 3 ಸೇಮ್ ಕೊಟ್ಟರು. ಹೌದು, 3 ಮಂದಿ ಕೂಡ ನಾವು ಡೆತ್ ಪೆನಾಲ್ಟಿ ರೇಪ್ ವಿತ್ ಮರ್ಡರ್ ಇದರಿಂದ ಡೆತ್ ಪೆನಾಲ್ಟಿ ಕೊಟ್ಟಿದ್ದೀನಿ ಕೋಲಾರದಲ್ಲಿ. ನಿಮ್ಮ ಸೇವಾವಧಿಯಲ್ಲಿ ಅದು ಫಸ್ಟ್ ಹ್ಯಾಂಡ್ ಲಾಸ್ಟ್ ಇಲ್ಲ, ಅದಾದಮೇಲೆ ಡೆತ್ ಅಲ್ಲೇ ಆ ಕೇಸ್ ಆಯಿತು. ಇನ್ನೂ ಅಂಥ ಬೇರೆ ಬೇರೆ ಕೇಸ್ಗಳಲ್ಲಿ ಕೂಡ ಆಗಿದೆ. ಇಲ್ಲ, ಡೆತ್ ಇಲ್ಲ, ಲೈಫ್ ಇಂಪ್ರಿಸ್ಮೆಂಟ್ ಭಾಳ ಕೊಟ್ಟಿದ್ದೀನಿ. ಲೈಫ್ ಇಂಪ್ರಿಸ್ಮೆಂಟನ್ನು ನಾವು ಚಿಕ್ಕಮಗಳೂರಲ್ಲಿ ಕೊಟ್ಟಿದ್ದೀನಿ, ಚಿತ್ರದುರ್ಗ ಕೊಟ್ಟಿದ್ದೀನಿ. ಕೊಡ್ಬೇಕಾದ್ರೆ ರೇರೆಸ್ಟ್ ಆಫ್ ರೇರ್ ಕೇಸ್ ಅಂತ ಕರಿತೀನಿ. ರೇರೆಸ್ಟ್ ಆಫ್ ರೇರ್ ಕೇಸ್ ಅಂದರೆ ಅವತ್ತಿನ ನಿಮ್ಮ ಇದು ಹೆಂಗೆ ಮೈಂಡ್ ಸೆಟ್ ಹೆಂಗೆ? ನನಗೆ ಯಾಕೆ ರೇರೆಸ್ಟ್ ಆಫ್ ರೇರ್ ಕೇಸು ಅಂತ ಅದಕ್ಕೆ ಕರೆದೆ ಡೆತ್ ಪೆನಾಲ್ಟಿ ಅಂದರೆ, ನೋಡಿ, ಈಗ ಬೇರೆ ಯಾವ ಸೆಕ್ಸ್ ಅಫೆನ್ಸ್ಗಳಾಗಲಿ ಅಥವಾ ಮನಿ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಪ್ರಾಪರ್ಟಿ ಆಗಿರ್ಬೋದು, ಅವನು ಗ್ರೀಡಿ ಇರ್ಬೋದು ಅಥವಾ ಅಂತಲ್ಲಿ ಏನು ಮಾಡ್ತೀವಿ, ಅದಕ್ಕೆ ರೇರೆಸ್ಟ್ ಆಫ್ ರೇರ್ ಕೇಸ್ ಅಲ್ಲ. ಒಂದು ಹ್ಯೂಮನ್ ಬೀಯಿಂಗ್ ಮಾಡೋಂಥದ್ದನ್ನು ಅವನು ಮಾಡಿರ್ತಾನೆ, ಅದಕ್ಕೆ ನಾವು ರೇರೆಸ್ಟ್ ಆಫ್ ರೇರ್ ಕೇಸ್ ಅನ್ನಲ್ಲ. ಮರ್ಡರ್ ಮಾಡೋದು, ಇಫ್ ಎ ಪರ್ಸನ್ ಕಿಲ್ ಎ ಪರ್ಸನ್ ಅಂದರೆ ಅವ್ರಿಗೆ ಏನಾಗ್ತದೆ, ಒಬ್ಬ ವ್ಯಕ್ತಿನ ಸಾಯಿಸಿರ್ತಾನೆ, ನಾವು ಬೇರೆ ವ್ಯಕ್ತಿನ ಸಾಯಿಸೋಕೆ ಹೋಗಲ್ಲ. ರೇರೆಸ್ಟ್ ಆಫ್ ರೇರ್ ಕೇಸ್ ಅನ್ನಲ್ಲ. ಯಾರೋ ಜಮೀನು ದ್ವೇಷ ಇರ್ತೈತಿ, ಸಡನ್ ಪ್ರೊವೊಕೇಶನು, ಗನ್ ಶಾಟು, ಹೊಡಿತಾನೆ, ಮಚ್ಚು ತೊಗೊಂಡು ಹೊಡಿತಾನೆ, ಅದು ರೇರೆಸ್ಟ್ ಆಫ್ ರೇರ್ ಕೇಸ್ ಅಲ್ಲ. ಎಲ್ಲರೂ ಮಾಡೋದಂಗೆ ಮಾಡಿರ್ತಾನೆ. ರೇರೆಸ್ಟ್ ಆಫ್ ರೇರ್ ಕೇಸು ಅಂತ ಏನ್ಬೇಕಂದ್ರೆ ಅನ್ಹ್ಯೂಮನ್ ಥಿಂಗ್ಸ್ ಇರಬೇಕು. ಇಂಟೆನ್ಷಲಿ ಒಂದ್ರಿ ಸಾಮಾನ್ಯ ಮನುಷ್ಯ ಮಾಡಲಾರ್ದನ್ನು ಮಾಡಿರ್ಬೇಕು, ಅದಕ್ಕೆ ರೇರೆಸ್ಟ್ ಆಫ್ ರೇರ್ ಕೇಸ್ ಅಂತ ಕೇಳ್ತೀವಿ. ಈಗ ಒಂದು ಏನಪ್ಪ ಅಂದ್ರೆ ಈಗ ಒಂದು ಬ್ಯಾಡ್ ಟಚ್, ಲೇಡೀಸ್ ತೊಗೊಂಡು ಬ್ಯಾಡ್ ಟಚ್ ಅದು ಗುಡ್ ಟಚ್ ಅಂತ ಇಟ್ಕೊಳ್ಳೋಣ. ಅದು ಹ್ಯೂಮನ್ ಬೀಯಿಂಗ್ಸ್, ಅದು
ಅದು ಅದಕ್ಕೆ ನಾವು ಅಂಥದ್ದು ಅಷ್ಟು ಅನ್ನಲ್ಲ. ಬಟ್ ಇದು ರೇಪ್ ಮಾಡ್ರಂದರೆ ಅನ್ಹ್ಯೂಮನ್ ಥಿಂಗ್ಸ್ ಅಂತ. ರೇಪ್ ಮಾಡೋದು ಮನುಷ್ಯನ ಸ್ವಭಾವ, ಆದ್ರೆ ಥ್ರಾಟ್ಲಿಂಗ್ ಮಾಡಿದಲ್ಲ ಅನ್ಹ್ಯೂಮನ್ ಅಂತ. ಅದಕ್ಕೆ ಶಿಕ್ಷೆ ಕೊಡಬೇಕಾದ್ರೆ ಅದನ್ನು ಕೂಡ ಹೌದು, ರೇರೆಸ್ಟ್ ಆಫ್ ರೇರ್ ಕೇಸ್ ಅಂತ ಹೇಳ್ತೇವೆ ನಾವು ಅಲ್ಲಿಗೆ. ಅದಕ್ಕೆ ಅವಕ್ಕೆ ನಾವು ರೇರೆಸ್ಟ್ ಆಫ್ ರೇರ್ ಕೇಸ್ ಅಂತಲೇ ನಾವು ಕನ್ಸಿಡರ್ ಮಾಡಿ ನಾವು ಡೆತ್ ಪೆನಾಲ್ಟಿ ಕೊಡ್ತೀವಿ ಅಲ್ಲಿಗೆ. ಅಂದರೆ ಮನುಷ್ಯನ ಸಹಜ ಗುಣಕ್ಕಿಂತ ಭಿನ್ನವಾಗಿರಬೇಕು. ಮನುಷ್ಯನ ಸಹಜ ಏನು ಮತ್ತು ಈಗ 15 ವರ್ಷ ಆಯಿತು, 15 ವರ್ಷ ಆಯಿತು ಜಜ್ಮೆಂಟ್ ಕೊಟ್ಟು. ಅದಾದಮೇಲೆ ಚಿಕ್ಕಮಗಳೂರಲ್ಲಿ ಮಾಡಿದ್ದೀನಿ. ಚಿಕ್ಕಮಗಳೂರು ಕೂಡ ಭಾಳ ಕ್ರಿಮಿನಲ್ ಕೇಸ್ಗಳು ಕೊಟ್ಟಿದ್ದೀನಿ ಅಲ್ಲಿ. ಚಿಕ್ಕಮಗಳೂರಲ್ಲಿ ಒಂದು ಫ್ಯಾಂಟಾಸ್ಟಿಕ್ ಚಿಕ್ಕಮಗಳೂರಲ್ಲಿ ನಾನು ಜಡ್ಜ್ ಆಗಿದ್ದಾಗ, ಅಂದರೆ ಜಡ್ಜಿಗೆ ಯಾವ ಥರ ಟಾಸ್ಕ್ ಬರ್ತಾವೆ ಅಂತ ಹೇಳಲಿಕ್ಕೆ ಅಂತ ಹೇಳ್ತೀನಿ. ಅಲ್ಲಿ ಬೇರೆ ಬೇರೆ ನಾನು ಅಫೆನ್ಸ್ಗಳಿಗೆ ಕೊಟ್ಟಿದ್ದೀನಿ. SC/ST, ಇವು ಎಲೆಕ್ಟ್ರಿಸಿಟಿ ಆ್ಯಕ್ಟು, ರೇಪ್ ವಿತ್ ಮರ್ಡರ್ ಕೇಸು, ಅಟೆಂಪ್ಟ್ ಮರ್ಡರ್ ಕೇಸ್ ಎಲ್ಲ ಮಾಡಿದ್ದೀನಿ. ನಾನು ಅಲ್ಲಿ ಮಾಡಿರೋದು ಒಂದು ಕೇಸಲ್ಲಿ ಅಂದರೆ ಚಿಕ್ಕಮಗಳೂರಲ್ಲಿ ಮಾಗಡಿಕೆರೆ ಅಂತ ಒಂದು ಮರ್ಡರ್ ಕೇಸ್. ಮಾಗಡಿಕೆರೆ ಅಂತ ಒಂದು ತೀರ್ಥಕುಮಾರ್ ಒಂದು ಮರ್ಡರ್ ಆಗ್ತದೆ. ಅಲ್ಲಿ ಅವರವರ ದ್ವೇಷ ಇರ್ತೈತಿ ಫ್ಯಾಮಿಲಿದು. ಅವ್ನು ಮರ್ಡರ್ ಮಾಡಿದರು. ಇನ್ನೊಬ್ಬರಿಗೆ ಅಲ್ಲಿ ಏನು ಮಾಡ್ತಾರೆ, ಫಸ್ಟಿಗೆ ಕೈ ಕಡ್ದು ಬಿಡ್ತಾರೆ ಒಬ್ಬನಿಗೆ. ಅವ್ನು ಕೈ ಕಡ್ದಿರ್ತಾನೆ, ಅವನು ನಾನು ಸಾಯಿಸ್ಬಿಡ್ತಾರೆ, ಇವ್ರನ್ನ 3 ಮಂದಿ ಅಟ್ಯಾಕ್ ಮಾಡ್ರೆ ಅಂತೇಳಿ ಏನು ಮಾಡ್ದ, ಹಿ ಫೆಲ್ ಡೌನ್. ನಾನು ಬಿದ್ದರಗತೆ ಸತ್ತರಗತೆ ನಟನೆ ಮಾಡ್ದವ. ಈ ಪ್ರಿಟೆಂಡೆಡ್ ಆ್ಯಸ್ ಡೆಡ್ ಅಂತೇಳಿ ಬಿದ್ದುಬಿಡ್ತಾನೆ, ಉಸಿರಾಡ್ಸಲ್ಲ, ಹಾಗೆ ಇರ್ತಾನೆ. ಆವಾಗ ಅವ್ನು ಸತ್ತಾನ ಮಾಡಂತ ಬಿಟ್ಬಿಟ್ರು. ತುಳಿದ್ಬಿಟ್ಟು ಅವ್ನಿಗೆ ಇನ್ನೊಬ್ಬನು ಮಾಡಿದ್ರು, ಅವನು ಮರ್ಡರ್ ಮಾಡಿ ಹೋಗಿಬಿಟ್ರು, ಡಿಸ್ಪರ್ಸ್ ಆಗಿಬಿಟ್ರು. ಅಲ್ಲಿ ನೋಡಿ ಆ ಥರ ಎವಿಡೆನ್ಸ್ ಮಧ್ಯಾಹ್ನ 2 ಗಂಟೆಗೆ ಹಾಡಾಗಲೇ ಮಾಗಡಿಕೇರಿ ಹತ್ರ ಚಿಕ್ಕಮಗಳೂರು ಹತ್ರ ಮರ್ಡರ್ ಆಯಿತು. ಸಾಕ್ಷಿ ಹೇಳಿದ್ರು, ಎಲ್ಲ ಹೇಳಿದ್ರು, ಆಯಿತು ಅಂತ ಹೇಳಿದ್ವಿ. ಸಾಕ್ಷಿ ಎಲ್ಲ ಆಯಿತು ಅಂದರೆ ಆಮೇಲೆ ಎವಿಡೆನ್ಸನ್ನು ಕಲೆಕ್ಟ್ ಮಾಡೋದು ಇಟ್ ಈಸ್ ಎನ್ ಆರ್ಟ್ ಅಂತ ಅದಕ್ಕೆ. ಹೌ ಟು ಕಲೆಕ್ಟ್ ಎವಿಡೆನ್ಸ್ ಬಿಫೋರ್ ದಿ ಕೋರ್ಟ್ ಆಫ್ ಲಾ. ವಿಟ್ನೆಸ್ ಬರ್ತಾರಾ, ಹೇಳ್ತಾರಾ, ಅಲ್ಲೇನಾರ ಗ್ಯಾಪ್ ಇದ್ದರೆ ನಾವು ಜಡ್ಜ್ ಆದಂಥವ್ರು ನಾವು ಕೂಡ ಇಂಟ್ರ್ಯಾಕ್ಟ್ ಮಾಡಿ ವಿಟ್ನೆಸ್ಸನ್ನು ಕೇಳಬೇಕು. ಸೆಕ್ಷನ್ 165 ಎವಿಡೆನ್ಸ್ ಆ್ಯಕ್ಟ್ಗಳಿಗೆ ಕೋರ್ಟಿಗೆ ಅಧಿಕಾರ ಇದೆ. ಜಡ್ಜ್ ಈಸ್ ನಾಟ್ ಎ ಸ್ಪೆಕ್ಟೇಟರ್, ಕೋರ್ಟ್ ಈಸ್ ನಾಟ್ ಎ ಸ್ಪೆಕ್ಟೇಟರ್. ಕೇಳಬೇಕು, ಯಾವುದೋ ಒಂದು ಸೀಕ್ವೆನ್ಸಲ್ಲಿ ಏನೋ ತೊಂದರೆ ಇದ್ದಾಗ ಕೇಳಬೇಕು. ಅಂದರೆ ಅಲ್ಲಿ ವಿಟ್ನೆಸ್ಗಳಿಗೆ ನಾವೆಲ್ಲ ಆ ಥರ ಮಾಡ್ತಿದ್ವಿ, ಎಲ್ಲ ಎವಿಡೆನ್ಸನ್ನು ಕಲೆಕ್ಟ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಜಜ್ಮೆಂಟ್ ಕೊಡೋ ಕಾಲಕ್ಕೆ ಲಾಸ್ಟ್ಗೆ ಒಂದು ಅಲ್ಲೇ ಸೀಕ್ವೆನ್ಸ್ ಬರ್ತಾ. ಈ ಮಾಗಡಿಕೆರೆ ಮರ್ಡರ್ ಕೇಸಲ್ಲಿ ಒಬ್ಬನ್ನ ಮರ್ಡರ್ ಮಾಡಿದಾರ, ಇನ್ನೊಬ್ಬನ ಕೈ ಕಟ್ ಮಾಡಿದಾರ. ಇನ್ನೊಬ್ಬನ ಕೈ ಕಟ್ ಮಾಡಿದಕ್ಕೆ 307 IPC ಅಂತ ಕರಿತೀವಿ. ಸೆಕ್ಷನ್ 307 IPC ಹಾಪ್ ಮರ್ಡರ್ ಅಂತ ಹಳ್ಳಿ ಒಳಗೆ. ಮರ್ಡರ್ ಮಾಡಿದಕ್ಕೆ 302 IPC ಅಂತ ಆಯ್ತು. ಈಗ ಅವ್ರದ್ದು ಆರೋಪಿಗಳು ಏನು ವಾದ ಲಾಯರ್ದು ಅಂದರೆ, ನೀವು ಏನಾರು ಪನಿಷ್ಮೆಂಟ್ ಕೊಡಿ, ಒಂದು ಕೊಡಿ. ಮರ್ಡರ್ ಕೇಸರ್ ಕೊಟ್ಟಿರ ಕೊಟ್ಬಿಡಿ ಸರ್, ಹೈಯೆಸ್ಟ್ ರ್ಯಾಂಕಿಂಗು. ಲೈಫ್ ಇಂಪ್ರೂವ್ಮೆಂಟ್ ಕೊಟ್ಟಿರಿ, ಮುಟ್ಟೋಯ್ತು, ಕೊಡಬೇಡಿ. 307ಗೆ ಇನ್ನೊಬ್ಬನ ಕೈ ಕಟ್ ಮಾಡಿದಾರಲ್ಲ ಇನ್ನೊಬ್ಬನಿಗೆ, ಅದಕ್ಕೆ ನೀವು ಮತ್ತೆ ಪ್ರತ್ಯೇಕ ನಮಗೆ ಅಫೆನ್ಸ್ ಶಿಕ್ಷೆ ಕೊಡಬೇಡಿ ಅಂತ ಅವ್ರ ವಾದ. ಅವ್ರಿಗೆ ಕೊಟ್ಬಿಡ್ರಿ, ಅವ್ರು ಬಿಟ್ಬಿಡ್ರಿ ಅಂತ ಅವ್ರ. 302 ಮರ್ಡರ್ ಕೇಸ್ ಇದೆಲ್ಲ, ಇಂಡಿಯನ್ ಪೆನಲ್ ಒಳಗೆ ಎಷ್ಟಿದೆ ನಿಮ್ಗೆ ಪನಿಷ್ಮೆಂಟ್ ಕೊಡೋದು, ಲೈಫ್ ಇಂಪ್ರಿಸ್ಮೆಂಟ್ ಕೊಡಬೇಕು. ಒಂದು ಮರ್ಡರ್ ಆದರೆ ಅಷ್ಟು ಕೊಟ್ಬಿಡಿ. ಇನ್ನೊಂದು ಇದು ಕೈ ಕಟ್ ಮಾಡಿದಾರಲ್ಲ 307 IPC ಇದೆಲ್ಲ, ದ್ಯಾಟ್ ವಿಲ್ ಮರ್ಜಿಸ್ ಅಂತ, ಅದ್ರ ಸೇರ್ಕೊಂಡ್ಬಿಡ್ತೈತಿ, ಅದಕ್ಕೆ ನೀವು ಸಪ್ರೇಟ್ ಪನಿಷ್ಮೆಂಟ್ ಕೊಡಬೇಡಿ ಅಂತ ಅವ್ರು ವಾದ ಮಾಡಿದ್ರು. ಅಶೋಕ್ ನಾಯ್ಕ್ ಅಂತೇಳಿ PP ವೆರಿ ಚೆನ್ನಾಗಿತ್ತು ನಮ್ಮ ಕೂಡ, ಅವ್ರು ಪಾಪ ಒಳ್ಳೆ ವಾದ ಮಾಡ್ತಿದ್ದ. ಅವನು ಈ ಎನ್ಲೈಟೆಡ್, ಇಲ್ಲ ಸರ್ ನೀವು 307 IPCಗೆ ನೀವು ಪನಿಷ್ಮೆಂಟ್ ಅವ್ನು ಕಡಿಮೆ ಕೊಟ್ಟರೆ ಮತ್ತು ಅವ್ನು ಬರ್ತಾರ, ನಮ್ಗೆ ತೊಂದರೆ ಕೊಡ್ತಾರೆ 15 ವರ್ಷ ಆದಮೇಲೆ. ಅವನು ಮರ್ಡರ್ ಆಗಿದ್ದ ಒಂದು ಪನಿಷ್ಮೆಂಟು ಅವ್ರಿಗೆ, ಅದು ಅವ್ರು ಮಾಡಿದ ಅಪರಾಧ ಅವ್ರು ಅನುಭವಿಸ್ಕೊಳ್ಳಿ. ವಾಟ್ ಅಬೌಟ್ ಮೈ ವಿಕ್ಟಿಮ್, ನನ್ನ ವಿಕ್ಟಿಮು 307 ಐತಲ್ಲ, ನನಗೂ ಅವ್ರಿಗೆ ಪನಿಷ್ಮೆಂಟ್ ಕೊಡಿ ಅಂಥೇಳಿ ವಾದ ಮಾಡಿದ್ರು. ಅವಾಗ ನಾನು ಡಿಫ್ರೆನ್ಸಿಯೇಟ್ ಮಾಡಿದೆ, ಅವ್ರು ಬರೆದೆ. 307ಗೆ ಒಬ್ಬ ಇಂಜೂರ್ಡ್ಗೆ ಅಟೆಂಪ್ಟ್ ಮಾಡಿರೋದ್ರಿಂದ, ಅದು ಸೇಮ್ ಚಾರ್ಜ್ ಶೀಟು ಸೇಮ್ ಟೈಮ್ ಆಗಿರೋದ್ರಿಂದ ಅದಕ್ಕೆ ಸಪ್ರೇಟ್ ಸೆಂಟೆನ್ಸ್ ಕೊಟ್ಟಿದ್ದೀನಿ. 302 ಮರ್ಡರ್ ಆಗಿದ್ದಕ್ಕಂತ ಅದಕ್ಕೆ ಲೈಫ್ ಇಂಪ್ರಿಸನ್ಮೆಂಟ್ ಕೊಟ್ಟಿದ್ದೀನಿ ಅಂತೇಳಿ ಶಾಲ್ ರನ್ ಅಂತೇಳಿ ಅವ್ರಿಗೆ ಸಪ್ರೇಟಾಗಿ ಶಾಲ್ ರನ್ ಅಂತೇಳಿ ಬರ್ತೀವಿ ನಾವು. ಅದು ಪನಿಷ್ಮೆಂಟ್ ಸಪ್ರೇಟಾಗಿ ರನ್ ಆಗಬೇಕು, ಇದು ಸಪ್ರೇಟಾಗಿ ರನ್ ಆಗಬೇಕು ಅಂತೇಳಿ ಪನಿಷ್ಮೆಂಟ್ ಕೊಟ್ವಿ. ಕೊಟ್ಟ ನಂತರ ಅದು ಹೈಕೋರ್ಟ್ ಹೋಗ್ತೈತಿ. ಹೈಕೋರ್ಟಲ್ಲಿ ಕನ್ಫರ್ಮ್ ಆಗುತ್ತೆ. ILRದಲ್ಲಿ ರಿಪೋರ್ಟ್ ಆಯಿತು. ಆಮೇಲೆ ಸುಪ್ರೀಂ ಕೋರ್ಟಲ್ಲಿ ಕೂಡ ಅದು ಕನ್ಫರ್ಮ್ ಆಗುತ್ತೆ. ಸೇಮ್ ಹೌದು, ನಂದೇ ಸೆಂಟೆನ್ಸ್ ಏನು ಬರೆದಿದ್ದೀವಿ, ನಾವು ಕಾನ್ಸೆಪ್ಟ್ ಏನು ಮಾಡಿದ್ವಿ ಸೇಮ್ ಅದೇ ಕೂಡ ಅಲ್ಲಿ ಕನ್ಫರ್ಮ್ ಆಗ್ತದೆ. ಅಂದರೆ ಸಮಾಜದಲ್ಲಿ ಇರ್ತಕ್ಕಂಥವುಗಳನ್ನ ನಾವು ತಿಳ್ಕೊಬೇಕು. ಇದೇ ರೀತಿ ಈಗ ಸಿವಿಲ್ ಸೈಡ್ ಒಂದು ವಿಚಾರ ತಗೊಂಡು, ಸಿವಿಲ್ ಸೈಡ್ ವಿಚಾರ ಮಾಡಿಕೊಂಡ್ರೆ ನಾವು ಸಿವಿಲ್ ಸೈಡ್ ಜಡ್ಜಸ್ ವಿಲ್ ಗೋ ಬೈ ರೆಕಾರ್ಡ್ಸ್. ಈಗ ಬೆಳಗಾವಿ ಜಿಲ್ಲಾ ಆತನಿ ಅಂತಿದ್ದು, ನಾನು ಅಲ್ಲೇ ಜಡ್ಜ್ ಆಗಿದ್ದೆ. ಅಲ್ಲೇನಾಗ್ತಿತ್ತು ಅಂದರೆ ಬ್ಯಾಂಕಿಂದು ಅಲ್ಲಿ ಸಾಂಗ್ಲಿ ಬ್ಯಾಂಕ್ ಅಂತ ಸ್ವಲ್ಪ ಅವರೆಲ್ಲ ಡಾಮಿನೆಂಟ್ ಇರೋ ಬ್ಯಾಂಕು, ಸಾಂಗ್ಲಿ ಬ್ಯಾಂಕು ಅಂತ ಅಲ್ಲಿ ಮನಿ ಕೋಆಪರೇಟಿವ್ ಸೆಕ್ಟರಲ್ಲಿ ನಮ್ಮ ರೈತರು ಜಮೀನು ತೊಗೊಳೋರು, ಮನೆ ಕಟ್ಸ್ಕೊಳೋರು, ಒಂದು 5 ಲಕ್ಷ 10 ಲಕ್ಷ ತೊಗೊಂಡು ಮನೆ ಕಟ್ಸ್ಕೊಳೋರು. ಅವರು ಬಡ್ಡಿ ಏನು ಮಾಡಿದ್ರು 18%, 23-24% ಬರ್ಕೊಳ್ತಿದ್ರು. ಇಲ್ಲಿ ಅವ್ರು ಪಾಪ ಸಾಲ ತೊಗೋಬೇಕಾದ್ರೆ ಗೊತ್ತಾಗಲ್ಲ, ಕೊಟ್ಟರೆ ಬ್ಯಾಂಕ್ ಫಾರ್ಮೇಟ್ ಇರ್ತಾವ, ಸಹಿ ಆಗ್ತಾರ, 24% ಆಗ್ತಾರ, 20% ಆಗ್ತಾರೆ, 25% ಆಗ್ತಾರೆ, ಹೇಳಕ್ಕೆ ಹೋಗೋದಿಲ್ಲ. ಬಟ್ ಅಲ್ಲಿ
ಕೆಲವೊಮ್ಮೆ ತೊಗೊಂಡಾಗ ಏನಾಗ್ತದೆ ಅಂದರೆ ಪಾಪ ಈ ನಮ್ಮ ನೀಡಿ ಇದ್ದಾಗ ಅರ್ಜೆಂಟಿಗೆ ಸಹಿ ಹಾಕ್ಬಿಡ್ತಾರೆ. ಯಾರಾದರೂ ಆ ಸ್ಥಿತಿ ನೀವು ಹೋದ್ರೂ ಸಹಿ ಹಾಕ್ತೀರಿ. ಆವತ್ತಲ್ಲಿ ನಮ್ಮ ಕೋರ್ಟ್ ಮುಂದೆ ಸಮಸ್ಯೆ ಬರ್ತಾ ಲಾಯರ್ಸ್ ಏನು ಮಾಡ್ತಾರಂದ್ರೆ ಇಟ್ ಈಸ್ ಎ ಕಾಂಟ್ರಾಕ್ಚುಯಲ್ ಅಗ್ರಿಮೆಂಟ್ ಅಂತ. ಸಹಿ ಮಾಡಿದಾನೆ ಪಾರ್ಟಿ, ಈ ಕಾಂಟ್ ಡಿನೈ, ಒಪ್ಪಿಕೊಂಡು ಮಾಡಿರಲ್ಲ, 24% ಒಪ್ಕೊಂಡಿದ್ದೀರಿ, ಹೌ ಯು ಆರ್ ಗೋಯಿಂಗ್ ಟು ಡೆನೈ ಇಟ್? ಪಾರ್ಟೀಸ್ ಒಪ್ಕೊಂಡಾಗ ನೀವು ಕೋರ್ಟ್ನರ್ ನೀವು ಕೆನಾಟ್ ರಿಡ್ಯೂಸ್ ದಿ ಕಾಂಟ್ರಾಕ್ಚುಯಲ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ನಮಗೆ ವಾದ ಬರ್ತಾರೆ. ಅಲ್ಲಿ ನಾನೇನು ಬರೆದೆ, ಸೆಕ್ಷನ್ 35 ಕೆಳಗೆ ನಮ್ಗೆ ಏನಿದೆ ಅಂದರೆ ಕೋರ್ಟ್ ಈಸ್ ಎಂಪವರ್, ಕೋರ್ಟ್ ಕ್ಯಾನ್ ರಿಡ್ಯೂಸ್ ದಿ ರೇಟ್ ಆಫ್ ಇಂಟ್ರೆಸ್ಟ್ ಅಂತ. ನಮಗೆ ಅವ್ರ ಪಾರ್ಟಿ ಒಪ್ಕೊಂಡಿರ್ಬೋದು, ದೋ ಇಟ್ ಈಸ್ ಇಲ್ಲಿ ಅವ್ರಿಗೇನು ಬಂದ್ರೆ ಅವನಿಗೆ ಪರಿಸ್ಥಿತಿ ಹಂಗಿರ್ಬೋದು, ಒಪ್ಕೊಂಡಿರ್ಬೋದು, ಬಟ್ ಅದನ್ನೇ ನಾವು ಪ್ರಿವೇಲ್ ಅಂತ ಅನ್ನೋದು ಬೇಡ, ನಮಗೆ ಅಧಿಕಾರ ಇದೆ, ನಾವು ರಿಡ್ಯೂಸ್ ಮಾಡೋಕ್ಕೆ ಬರುತ್ತೆ ಅಂತೇಳಿ ಅದರಲ್ಲಿ ಒಂದು ವರ್ಡ್ ಬರೆದಾರೆ, ಕ್ಯಾಚಿ ವರ್ಡ್ ಏನಂದರೆ ಹೌಸಿಂಗ್ ಲೋನ್ ಈಸ್ ನಾಟ್ ಎ ಕಮರ್ಷಿಯಲ್ ಲೋನ್ ಅಂತ. ನಾವೀಗ ರೈತರಿಗೆ ಆದರೆ 6% ಬಡ್ಡಿ ಹೆಂಗೆ ಸಾಲ ಕೊಡ್ತೀವಿ, ಕೋರ್ಟ್ನಾಗ ಡಿಗ್ರಿ ಮಾಡ್ಕೊಡ್ತೀವಿ, 8%, 6%, 10% ಕೊಡ್ತೀವಿ. ಕಮರ್ಷಿಯಲ್ ಇದ್ರೆ 12-18% ಕೊಡ್ತಾರ. ಕಮರ್ಷಿಯಲ್ ಲೋನ್ ನಾವು ಹೌಸಿಂಗ್ ಲೋನ್ ಈಸ್ ನಾಟ್ ಎ ಕಮರ್ಷಿಯಲ್ ಲೋನ್ ಅಂತ. ಆವಾಗ ಹೈಕೋರ್ಟರು ಕೂಡ ಅದೇ ರೀತಿನೇ ಬರೆದ್ರು. ಅದು ILR ರಿಪೋರ್ಟ್ ಆಯ್ತು 2007 ಹೌಸಿಂಗ್ ಲೋನ್ ಈಸ್ ನಾಟ್ ಎ ಕಮರ್ಷಿಯಲ್ ಲೋನ್, ಕೋರ್ಟ್ ಕ್ಯಾನ್ ರಿಡ್ಯೂಸ್ ದಿ ರೇಟ್ ಆಫ್ ಇಂಟ್ರೆಸ್ಟ್ ಅಂತ. ಅಂದರೆ ಕಡಿಮೆ ಮಾಡ್ಬೋದು, ನಮ್ಗೆ ಅಧಿಕಾರ ಇದೆ, ಕೋರ್ಟ್ಗೆ ಅಧಿಕಾರ ಇದೆ ಅಂತ ಹೇಳಿ ಬರೆದ್ವಿ. ಅವಾಗ ಅವ್ರು ನಾನು ಕೋರ್ಟ್ಗೆ ದೋ ಇಟ್ ಈಸ್ ಎ ಅಗ್ರಿಮೆಂಟ್, ದೋ ಕಾಂಟ್ರಾಕ್ಚುಯಲ್, ಇಬ್ಬರು ಪಾರ್ಟಿ ಒಪ್ಪಿಕೊಂಡಿದ್ದಾರೆ. ಸಾವಿರಾರು ಜನರಿಗೆ ಸಹಾಯ ಆಗುತ್ತೆ. ಹೌದು ಸರ್. ಅಂದರೆ ಜನರಿಗೆ ಅಂದರೆ ಹಳ್ಳಿ ಒಳಗೆ ಏನು ನಡೀತಾ, ಹಳ್ಳಿ ಒಳಗೆ ಯಾವ ಥರ ಆಗ್ತೈತಿ, ಬ್ಯಾಂಕ್ನಲ್ಲಿ ಏನು ನಡೀತದೆ ಅನ್ನೋದು ನಮಗೆ ಸ್ವಲ್ಪ ಕೋರ್ಟ್ ಬ್ಯಾಂಕ್ ಪವರ್ಸ್ ಗೊತ್ತಾಗಲ್ಲ ಸರ್. ಒಂದಿಷ್ಟು ಜನಕ್ಕೆ ಏನಾಗ್ತದೆ, ಈಗ ನೋಡ್ರಿ ಬ್ಯಾಂಕಿಗೆ ಈ ಪವರ್ ಇದೆ ಅಂತ ಹೇಳಿ, ಬೀಂಗ್ ಎ ಜರ್ನಲಿಸ್ಟ್ ಫ್ರಮ್ ಲಾಸ್ಟ್ 25 years ಐ ಡೋಂಟ್ ನೋ. ಸೊ ಈ ಥರ ಸಾಮಾನ್ಯ ಜನರಿಗೂ ಕೂಡ ಎಲ್ಲವೂ ಗೊತ್ತಿರಬೇಕು ಅಂತ ಏನಿಲ್ಲ, ತಿಳ್ಕೊಳ್ಳೋದ್ರಾಗ ಕೂಡ ಏನು ತಪ್ಪು ಇಲ್ಲ. ಹಂಗಂತ ತಿಳ್ಕೊಂಡು ತಿಳಿಸೋ ಮನಸ್ಥಿತಿ ಇರಬೇಕಾಗಿಂತ ಯಾರಿಗಿರ್ಬೇಕಲ್ಲ, ಅವ್ರಿಗೆ ಭಾಳಷ್ಟು ಜನಕ್ಕಿಲ್ಲ.